ಇವತ್ತಿನ ವಿಡಿಯೋದಲ್ಲಿ ನಾನು ಫೈನಾನ್ಷಿಯಲ್ ಫಂಕ್ಷನಿನ ಎಮ್ ಎಸ್ ಎಕ್ಸೆಲ್ ಅಂದರೆ ನಮಗೆ ಯಾವೆಲ್ಲ ಫಂಕ್ಷನ್ಸ್ಗಳು ಬರ್ತಾವೆ ಈ ಎಮ್ ಎಸ್ ಎಕ್ಸೆಲ್ ಬಗ್ಗೆ ನಾವು ತಿಳ್ಕೊಂಡ. ಫಸ್ಟ್ ಒನ್ ಏನಾಗಿರ್ತೈತಿ ದ ಫ್ಯೂಚರ್ ವ್ಯಾಲ್ಯೂ ಏನಾಗಿರ್ತೈತಿ, ನಾವು ಈಗ ಪ್ರೆಸೆಂಟ್ ಇನ್ವೆಸ್ಟ್ಮೆಂಟ್ ಮಾಡ್ತಾವೆ, ಫ್ಯೂಚರ್ ಹತ್ರ ವ್ಯಾಲ್ಯೂ ಎಷ್ಟು ಐತಿ, ನಮಗೆ ರಿಸ್ಕ್ ಎಷ್ಟೈತಿ, ರಿಟರ್ನ್ ಎಷ್ಟು ಬರ್ತೈತಿ. ಸೊ ತಿಳ್ಕೊಕೊಲಾಗ ಏನೈತಿ ಫ್ಯೂಚರ್ ವ್ಯಾಲ್ಯೂವನ್ನು ಕ್ಯಾಲ್ಕುಲೇಷನ್ ಮಾಡ್ತಾರೆ. ಆ ಫ್ಯೂಚರ್ ವ್ಯಾಲ್ಯೂವನ್ನು ಕ್ಯಾಲ್ಕುಲೇಷನ್ ಮಾಡ್ಲಿಕ್ಕೆ ಈಕ್ವಲ್ ಟು ಫ್ಯೂಚರ್ ವ್ಯಾಲ್ಯೂ ದ ರೇಟು ದ ಇಂಟ್ರೆಸ್ಟ್ ರೇಟ್ ಏಟೈತಿ ಬಟ್ ನಂಬರ್ ಆಫ್ ದ ಪೀರಿಯಡ್ ಅಂದರೆ ಎಷ್ಟು ಇಯರ್ ನಾವು ಕ್ಯಾಲ್ಕುಲೇಷನ್ ಮಾಡ್ತಿದ್ದೆವು, ಎಷ್ಟು ಇಯರ್ ನಾವು ಇನ್ವೆಸ್ಟ್ಮೆಂಟ್ ಮಾಡಿದ್ದು ಅದು ಏನಾಗಿರ್ತೈತಿ ನಂಬರ್ ಆಫ್ ದ ಪೀರಿಯಡ್ ಆಗಿರ್ತೈತಿ. ಅದೇ ರೀತಿ PMT ಅಂದರೆ ಎಷ್ಟು ಇನ್ಸ್ಟಾಲ್ಮೆಂಟ್ ಬೇಸ್ಡ್ ಮೇಲೆ ಕಟ್ತಾ ಇದ್ದೆ, ಎಷ್ಟು ಅಂದರೆ ಪ್ರತಿ ವರ್ಷ ಅಥವಾ ಪ್ರತಿ ಮಂತ್ಲಿ ಎಷ್ಟೆಷ್ಟು ಇನ್ಸ್ಟಾಲ್ಮೆಂಟ್ಸ್ ಬೇಸ್ ಮೇಲೆ ಏನು ಮಾಡಾಕತ್ತೈತಿ ರಿಟರ್ನ್ ಬರುತ್ತೆ ಅಥವಾ ಕಟ್ಟಬೇಕು ಅನ್ನೋದನ್ನು ನೋಡ್ತಾ PV ಅಂದರೆ ಏನಾಗೈತಿ ಪ್ರೆಸೆಂಟ್ ವ್ಯಾಲ್ಯೂ ಅಂತಲೂ ಕೇಳ್ತಾ, ಅದರ ಪ್ರೆಸೆಂಟ್ ವ್ಯಾಲ್ಯೂ ಎಷ್ಟು ಐತಿ ಅಂತ ನೋಡೋಣ. ಟೈಪ್ಸ್ ಏನಾಗೈತಿ, ನೀವು ಬೇರೆ ಟೈಪ್ಸನ್ನು ಇಟ್ಕೊಂಡು ಏನು ಮಾಡ್ತೈತಿ ಕ್ಯಾಲ್ಕುಲೇಷನ್ ಮಾಡೋ ಟೈಮ್ದಾಗ ಏನಾಗೈತಿ ಇಲ್ಲಿ ಬ್ಯಾಂಕ್ನಲ್ಲಿ ಸಹ ಏನು ಮಾಡ್ತೈತಿ ಇದನ್ನು ಟೈಪ್ಸನ್ನು ಯೂಸ್ ಮಾಡ್ತಾರೆ. ಸೊ ಏನಾಗಿರ್ತೈತಿ ಪ್ರೆಸೆಂಟ್ ವ್ಯಾಲ್ಯೂ ಸೂತ್ರ ಏನಾಗಿರುತ್ತೆ ರೇಟು ನಂಬರ್ ಆಫ್ ದ ಪೀರಿಯಡು PMT ಅಂದರೆ ಪ್ರೆಸೆಂಟ್ ವ್ಯಾಲ್ಯೂ, ಇದು ಫ್ಯೂಚರ್ ವ್ಯಾಲ್ಯೂವನ್ನು ಕ್ಯಾಲ್ಕುಲೇಷನ್ ಮಾಡುವಂಥ ಸೂತ್ರ. ನೆಕ್ಸ್ಟ್ ಒಂದು ಏನಾಗಿರ್ತೈತಿ ಪ್ರೆಸೆಂಟ್ ವ್ಯಾಲ್ಯೂ ಕ್ಯಾಲ್ಕುಲೇಷನ್ ಮಾಡಬೇಕಂದ್ರೆ ಈಕ್ವಲ್ ಟು ದ ಪ್ರೆಸೆಂಟ್ ವ್ಯಾಲ್ಯೂ ಸೇಮ್ ದ ರೇಟು ದ ಇಂಟ್ರೆಸ್ಟ್ ರೇಟ್ ಎಷ್ಟೈತಿ, ಅದೇ ರೀತಿಯಾಗಿ ನಂಬರ್ ಆಫ್ ದ ಪೀರಿಯಡ್ ಎಷ್ಟೈತಿ ಮತ್ತು PMT ಎಷ್ಟಾಗೈತಿ, ಅದ್ರ ಫ್ಯೂಚರ್ ವ್ಯಾಲ್ಯೂ ಎಷ್ಟೈತಿ ಮತ್ತು ಟೈಪ್ಸ್ ಏನಾಗಿರ್ತೈತಿ ಕ್ಯಾಲ್ಕುಲೇಷನ್ ಮಾಡ್ತೀವಿ. ಯಾವ ರೀತಿ ಕ್ಯಾಲ್ಕುಲೇಷನ್ ಮತ್ತು ಫಾರ್ಮುಲಾ. ಅದೇ ರೀತಿಯಾಗಿ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಇದನ್ನಾಗಿರ್ತೈತಿ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಏನು ಮಾಡ್ತೈತಿ ಕ್ಯಾಲ್ಕುಲೇಷನ್ ಮಾಡ್ತೈತಿ. ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಕಂಡುಹಿಡಬೇಕಂದ್ರೆ ಅಥವಾ ರೇಟು ಸಿರೀಸ್ ಆಫ್ ದ ಕ್ಯಾಶ್ ಫ್ಲೋ ಅಂದರೆ ಏನಾಗಿರ್ತೈತಿ ಈಗ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಅನ್ನೋದು ಡಿಸ್ಕೌಂಟಿಂಗ್ ಫ್ಯಾಕ್ಟರ್ ಅಂತ ನಾವು ಕೇಳ್ತಿದ್ರು. ಆ ಡಿಸ್ಕೌಂಟ್ ನಾವು ಮ್ಯಾನ್ಯುವಲಿ ಮಾಡ್ಬೇಕಂದ್ರೆ ಏನಾಗಿರ್ತೈತಿ ಡಿಸ್ಕೌಂಟಿಂಗ್ ಫ್ಯಾಕ್ಟರನ್ನು ತೊಗೊಂಡು ಏನು ಮಾಡ್ತೈತಿ ಮೊದಲು ಡಿಸ್ಕೌಂಟಿಂಗ್ ಫ್ಯಾಕ್ಟರನ್ನು ತೊಗೊಂಡು ಅದಕ್ಕೆ ಏನಾಗೈತಿ ಕ್ಯಾಶ್ ಫ್ಲೋಗೆ ಇಂಟು ಮಾಡಿ ನಾವು ಏನಾಗೈತಿ ನೆಟ್ ಪ್ರೆಸೆಂಟ್ ವ್ಯಾಲ್ಯೂವನ್ನು ಕಂಡುಹಿಡ್ತಾರೆ. ಸೇಮ್ ಇಲ್ಲಿ ಅದೇ ರೀತಿಯಾಗಿ ಏನಾಗಿರ್ತೈತಿ ಡಿಸ್ಕೌಂಟಿಂಗ್ ರೇಟ್ ತೊಗೊಂಡು ಆಟೋಮೆಟಿಕ್ ಏನಾಗಿರ್ತೈತಿ ಇಲ್ಲಿ ಡಿಸ್ಕೌಂಟಿಂಗ್ ಫ್ಯಾಕ್ಟರನ್ನು ತೊಗೊಂಡು ಕ್ಯಾಲ್ಕುಲೇಷನ್ ಮಾಡ್ತಾರೆ. ಅದಕ್ಕೆ PMT ಅಂದರೆ ಎಷ್ಟು ಇನ್ಸ್ಟಾಲ್ಮೆಂಟ್ ಕಟ್ತೀರಿ ಅದ್ರಾಗ ಅದೇ ಈಕ್ವಲ್ ಟು PMT ರೇಟು ನಂಬರ್ ಆಫ್ ದ ಪೀರಿಯಡು ದ ಪ್ರೆಸೆಂಟ್ ವ್ಯಾಲ್ಯೂ ಮತ್ತು ಏನಾಗಿರ್ತೈತಿ ಫ್ಯೂಚರ್ ವ್ಯಾಲ್ಯೂ ಟೈಪ್ಸ್ ಅಂತಲೂ ಸಹ ಕರಿತೀವಿ. ಅದೇ ರೀತಿಯಾಗಿ IMT ಎಷ್ಟು ಇಂಟ್ರೆಸ್ಟನ್ನು ಕಟ್ತೀರಿ ಮಂತ್ಲಿ ಅಂತ ಅನ್ನೋದನ್ನು ಸಹ ಆಗುತ್ತೆ. IMT ದ ರೇಟು ಪರ್ ಎಷ್ಟಾಗಿದೆ ಎಷ್ಟು ಪರ್ ಅಂದ್ರೆ ಮಂತ್ಲಿ 1 ಪರ್ 2 ಪರ್ ಅಥವಾ 8 ಇಂಟ್ರೆಸ್ಟು ಪ್ರೆಸೆಂಟ್ ವ್ಯಾಲ್ಯೂ ಫ್ಯೂಚರ್ ವ್ಯಾಲ್ಯೂ ಟೈಪ್ಸು. ಅದೇ ರೀತಿ ಇಂಟರ್ನಲ್ ರೇಟ್ ಆಫ್ ದ ರಿಟರ್ನ್ ಅಥವಾ ಇಂಟರ್ನಲ್ ರೇಟ್ ಆಫ್ ದಿ ವ್ಯಾಲ್ಯೂಸನ್ನು ತೊಗೊಂಡ್ರೆ ಏನಾಗಿರ್ತಿ ಇಂಟರ್ನಲ್ ರೇಟ್ ಆಫ್ ರಿಟರ್ನನ್ನು ಕಂಡುಹಿಡಕ್ಕೆ ಬರ್ತೈತಿ. ಅದೇ ರೀತಿಯಾಗಿ MIRR ಇದು ಮಾಡಿಫೈ ದ ಇಂಟರ್ನಲ್ ರೇಟ್ ಆಫ್ ದ ರಿಟರ್ನ್ ಕ್ಯಾಶ್ ಫ್ಲೋ ತೊಗೋದು, ಫೈನಾನ್ಷಿಯಲ್ ರೇಟು ಮತ್ತು ಇನ್ವೆಸ್ಟ್ ದ ರೇಟನ್ನು ತೊಗೋತೆ. ಏನಾದರೂ ಈಗ IRR ಏನಾದರೂ ಮಾಡಿಫಿಕೇಷನ್ ಮಾಡಿದ್ರೆ ಅಥವಾ ನೀವು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಅಂದಾಗ ಏನಾಗಿರ್ತೈತಿ MIRR ಕಂಡುಹಿಡ್ಕೋಬೇಕಾದ್ರೆ. ಅದೇ ರೀತಿ XIRR ಏನಾಗಿರ್ತೈತಿ ವ್ಯಾಲ್ಯೂಸು ಡೇಟ್ ಆದ್ರೆ ಇಲ್ಲ ಏನೈತಿ ಸ್ಪೆಸಿಫಿಕ್ ಆಗಿನ ಡೇಟನ್ನು ಏನು ಮಾಡ್ತಾರೆ ಕನ್ಸಿಡರ್ ಮಾಡಿಗಿಂತ XR ಅಂತ ಕರೀತಾರೆ. ಇದೇನಾಗಿರ್ತೈತಿ ಡಿಪ್ರಿಷನ್ ಕಂಡುಹಿಡೋದು. ದ ಕಾಸ್ಟು ಅಂದ್ರೆ ಅಸೆಟ್ದು ಎಷ್ಟು ಕಾಸ್ಟ್ ಐತಿ, ದ ಸಾಲ್ವೇಜ್ ಅದ್ರದ್ದು ಎಷ್ಟು ಸಾಲ್ವೇಜ್ ಅಂದ್ರೆ ಈಗ ಮಿನಿಮಮ್ ಇಷ್ಟು ಉಳಿತೈತೆ ಅನ್ನೋದನ್ನು ನೋಡ್ತೀವಿ. ಅದರ ಲೈಫ್ ಆಫ್ ದ ಎಷ್ಟೈತಿ ಪೀರಿಯಡ್ ಎಷ್ಟೈತಿ, ಎಷ್ಟು ಮಂತ್ಲಿ ಮಾಡಬೇಕಾ ಆ್ಯನ್ಯುವಲಿ ಮಾಡಬೇಕಾ ಅಂತ ಅನ್ನೋದನ್ನು ಮಾಡ್ತಾ ತಿಳ್ಕೊತೀವಿ. ಇಷ್ಟು ಏನಾಗೈತಿ ಫೈನಾನ್ಷಿಯಲ್ ವೆರೈಟಿ ಆಫ್ ಏನಂತಿಲ್ಲಿ ಫೈನಾನ್ಷಿಯಲ್ ಫಂಕ್ಷನ್ ಇಲ್ಲಿ ಬೇಕಾದ್ರೆ ನೋಡಿ ಇಲ್ಲಿ ಇದು ಫಾರ್ಮುಲಾದಲ್ಲಿ ಕ್ಲಿಕ್ ಮಾಡಿದ್ರೆ ಇಲ್ಲಿ ಎಷ್ಟು ಫೈನಾನ್ಷಿಯಲ್ ಫಂಕ್ಷನ್ಗಳು ನೋಡಿ ಎಷ್ಟೆಲ್ಲ ಫಂಕ್ಷನ್ಸ್ಗಳು ಇಲ್ಲಿ ಏನಾಗಿರ್ತೈತಿ ಇಲ್ಲಿ ನಿಮಗೆ ಡಿಸ್ಪ್ಲೇ ಆಗುತ್ತೆ ನೋಡಿ. ಇಲ್ಲಿ ಸಮ್ಮು ಎವರೇಜು ಸೊ ಏನಾಗಿರ್ತೈತಿ ಇವೆಲ್ಲ PMT ಮ್ಯಾಕ್ಸಿಮಮ್ಮು. ಸೊ ಇಲ್ಲಿ ಏನಾಗಿದೆ ವೆರೈಟಿ ಆಫ್ ದ ಏನಾಗಿರ್ತೈತಿ ಇಲ್ಲಿ ಫಂಕ್ಷನ್ಗಳು ಆಗುತ್ತೆ. ಅದೇ ರೀತಿ ನಮಗಿಲ್ಲಿ ಅಕೌಂಟಿಗೆ ರಿಲೇಟೆಡ್ ಆದಂಥ ಫಂಕ್ಷನ್ಗಳು ಏನಾಗಿರ್ತೈತೆ ನಾವಿಲ್ಲಿ ತೊಗೊಂಡಿದ್ದೀವಿ. ಅದೇ ರೀತಿ ಇವೆಲ್ಲ ಏನಾಗಿರ್ತೈತಿ ಮೇನ್ ಇಂಪಾರ್ಟೆಂಟ್ ಫಂಕ್ಷನ್ಸ್ ಇನ್ ದ MS Excel ದ ರಿಲೇಟೆಡ್ ಟು ದ ಅಕೌಂಟಿಂಗ್ ಅಂತಲೂ ಸಹ ಹೇಳ್ತೀವಿ. ಫಸ್ಟ್ ಒನ್ ನಾವು ಏನಾಗೈತೆ FM ಕಂಡುಹಿಡೋದು. FM ಅಂದ್ರೆ ಫಸ್ಟಿಗೆ ಹೇಳೀನಿ ದ ರೇಟ್ ಅಂದ್ರೆ ಏನು ಇಂಟರ್ನಲ್ ಇಂಟ್ರೆಸ್ಟ್ ರೇಟ್ ಆಗಿರ್ತೈತಿ. NPR ಅಂದ್ರೆ ನಂಬರ್ ಆಫ್ ದ ಪೀರಿಯಡ್ ನೀವು ಎಷ್ಟು ಇಯರ್ ಕ್ಯಾಲ್ಕುಲೇಷನ್ ಮಾಡ್ತಾರೆ 2 ಇಯರಾ ಅಥವಾ 4 ಇಯರಾ ಅಂತ ಕರೀತಾರೆ. ಅದೇ ರೀತಿ PMT ಅಂದ್ರೆ ಏನಂದ್ರೆ ಪೇಮೆಂಟ್ ಪರ್ ಪೀರಿಯಡ್ ಎಷ್ಟನ್ನು ಪೇಮೆಂಟನ್ನು
ಪೇಡ್ ಮಾಡ್ತೀರಿ ಪರ್ ಮಂತ್ ಆಗಿರ್ಬೋದು, ಇಯರ್ ಆಗಿರ್ಬೋದು, ಅದು ಕ್ವಾರ್ಟರ್ಲಿ ಆಗಿರ್ಬೋದು. ಸೊ ಎಷ್ಟನ್ನು ಪೇ ಮಾಡ್ತೀರಿ ಇದು ಇನ್ಸ್ಟಾಲ್ಮೆಂಟ್ ಥರ ಅಂತ ನಾವು ಕರಿತಾರೆ. ಇದೇನಾಗಿರ್ತೈತಿ ಪ್ರೆಸೆಂಟ್ ವ್ಯಾಲ್ಯೂ ಅಂತನೂ ಸಹ ಕರಿಬೋದು. ನೀವು ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಿರಿ ಅಥವಾ ಲೋನ್ ಎಷ್ಟನ್ನು ತೊಗೊಂಡ್ರಿ ಅದೇನಾಗಿರ್ತೈತಿ ಪ್ರೆಸೆಂಟ್ ವ್ಯಾಲ್ಯೂ ಆಗಿರ್ತೈತಿ ಅಂತ ಹೇಳ್ತೀವಿ. ಅದೇ ರೀತಿಯಾಗಿ ಟೈಪ್ಸ್ ಏನಾಗಿರ್ತೈತಿ ಒಂದೇ ಆಗಿರ್ತೈತಿ. ನಾವು ಟೈಪ್ಸನ್ನು ಯಾವ ರೀತಿಯ ಆರ್ಗ್ಯುಮೆಂಟ್ ಮಾಡ್ತವೆ ಅಂತಂದ್ರೆ ದ ಪೇಮೆಂಟ್ ಈಸ್ ದ ಎಂಡ್ ಆಫ್ ದ ಪೀರಿಯಡ್ ಮಾಡಿದ್ರಲ್ಲಿ 0 ಅಂತ ಕನ್ಸಿಡರ್ ಮಾಡ್ತಾರೆ. ಅದೇ ರೀತಿಯಾಗಿ ನೀವು ಪೇಮೆಂಟ್ ಬಿಗಿನಿಂಗ್ ಮಾಡಿದ್ರಲ್ಲಿ 1 ಅಂತನೂ ಸಹ ಕನ್ಸಿಡರ್ ಮಾಡ್ತಾರೆ. ಇಲ್ಲಿ ನೀವು ಯಾವುದ್ರ ಮೂಲಕ ಪೇಮೆಂಟ್ ಮಾಡ್ತೀರಿ ಅದ್ರ ಮೇಲೆ ಡಿಪೆಂಡು. ಟೈಪ್ಸ್ ಏನಾಗಿರ್ತೈತಿ, ನೀವು ಎಂಡ್ ಆಫ್ ದ ಪೀರಿಯಡ್ ಮಾಡಿದ್ರಲ್ಲಿ 0 ಬರುತ್ತೆ. ಅದರ ರೀತಿ ಬಿಗಿನಿಂಗಲ್ಲಿ ನೀವು ಮಾಡಿದಂದ್ರೆ ಅದನ್ನು 1 ಆಗುತ್ತೆ. ಇದು ಏನಂತ ಡಿಪೆಂಡ್ ಅಪ್ ನೀವು ಪೇಮೆಂಟ್ ಮಾಡೋದ್ರ ಮೇಲೆ ಏನಾಗುತ್ತೆ ಡಿಪೆಂಡ್ ಆಗುತ್ತೆ. ಸೊ ಅದಕ್ಕೋಸ್ಕರ ಅದನ್ನು ಬಿಟ್ಟರೆ ತಲೆ ಕೆಡಿಸ್ಕೊಬೇಡ್ರಿ. ಇಷ್ಟೇ ದ ರೇಟ್ ಎಷ್ಟಾಗಿರ್ತದೆ ಏನಾರುತ್ತೆ ನಾವು ಇಲ್ಲಿ ನೋಡೋಣ ಯಾವ ರೀತಿ ಕ್ಯಾಲ್ಕುಲೇಷನ್ ಮಾಡೋಣ ಅಂತ. ಓಕೆ, ಇಲ್ಲಿ ಏನಾಗಿರ್ತೈತಿ ಓಕೆ. ಇಲ್ಲಿ ಏನಾಗಿರ್ತೈತಿ ಫ್ಯೂಚರ್ ವ್ಯಾಲ್ಯೂನ ಕಂಡುಹಿಡಬೇಕಾಗಿದೆ. ಸೊ ಇಲ್ಲಿ ಏನಾಗಿರ್ತೈತಿ ಪ್ರೆಸೆಂಟ್ ವ್ಯಾಲ್ಯೂ ಎಷ್ಟೈತಿ 1,00,000 ಐತಿ. ಇದನ್ನು ಕಡಿಮೆ ಮಾಡ್ಕೊ ಅಂತಾರೆ. ಓಕೆ, ಇಲ್ಲಿ ಏನಾಗಿರ್ತೈತಿ 1,00,000 ಏನಾಗಿರ್ತೈತಿ ಪ್ರೆಸೆಂಟ್ ವ್ಯಾಲ್ಯೂ ಐತಿ. ಇಂಟ್ರೆಸ್ಟ್ ರೇಟ್ ಐತೈತಿ 10% ಐತೈತಿ. ನಾವು ಈ ನಂಬರ್ ಆಫ್ ದ ಪೀರಿಯಡ್ ಎಷ್ಟಾಗೈತಿ 5 ಇಯರ್ಸ್ ಐತಿ. ಇಷ್ಟೇ ಸಿಂಪಲ್ ಆಗಿ ತಿಳ್ಕೊಳ್ಳಿ. ಈ ಪ್ರೆಸೆಂಟ್ ವ್ಯಾಲ್ಯೂದು 5 ವರ್ಷ ಆದ ತಕ್ಷಣ ಫ್ಯೂಚರ್ ವ್ಯಾಲ್ಯೂ ಎಷ್ಟಾಗಿರ್ತೈತಿ ಅನ್ನೋದೇನಾಗಿರ್ತೈತಿ ಕ್ಯಾಲ್ಕುಲೇಷನ್ ಮಾಡೋದಾಗಿರ್ತೈತಿ. ಇಲ್ಲಿ ನೋಡ್ರಿ ನಾವು ಯಾವ ರೀತಿ ಇಲ್ಲಿ ಇಜ್ಕಲ್ ಟು ಏನು ಹೊಡಿಬೇಕು, ಫ್ಯೂಚರ್ ವ್ಯಾಲ್ಯೂ ಫ್ಯೂಚರ್ ವ್ಯಾಲ್ಯೂ ಇಲ್ಲಿ ಬಂದೈತೆ ನೋಡಿ ಫಂಕ್ಷನು. ಫ್ಯೂಚರ್ ವ್ಯಾಲ್ಯೂ ಇಲ್ಲಿ ತೋರಿಸೋದು ರೇಟ್ ಎಷ್ಟೈತಿ. ನಾನು ಏನಾಗಿತ್ತು ಇಲ್ಲಿ ಡೈರೆಕ್ಟಾಗಿ ಸೆಲ್ ರೆಫರೆನ್ಸನ್ನು ಸೆಲ್ ಅಡ್ರೆಸ್ಸನ್ನು ತೊಗೋತೀನಿ. ಸೆಲ್ ಅಡ್ರೆಸ್ ಏನಾಗಿರ್ತೈತಿ ನೋಡಿ ಇಲ್ಲಿ ಎಷ್ಟಾಗೈತಿ ಇಂಟ್ರೆಸ್ಟ್ ರೇಟು ಇಷ್ಟಾಗೈತೆ. ಅದಂತೆ ಇಲ್ಲಿ ರೇಟನ್ನು ಕೊಟ್ಟಿರೋದಕ್ಕೆ ಹಾಕಿ ಇಲ್ಲಿ ಇಂಟ್ರೆಸ್ಟ್ ಐತಿ. ಇಲ್ಲಿ ನೆಕ್ಸ್ಟ್ ಇಲ್ಲಿ ರೇಟ್ ತೊಗೊಂಡು ನೆಕ್ಸ್ಟ್ ಏನು ತೊಗೋಬೇಕು, ನಂಬರ್ ಆಫ್ ದ ಪೀರಿಯಡ್ ಎಷ್ಟೈತಿ 5 ಇಯರ್ಸ್ ಐತಿ. ಏನು 5 ಇಯರ್ಸನ್ನು ತೊಗೋತೀನಿ. ಆಮೇಲೆ ಏನು ಕೇಳೋರು PMT ಅಂದರೆ ಎಷ್ಟು ಇನ್ಸ್ಟಾಲ್ಮೆಂಟ್ ಬೇಸ್ಡ್ ಮಾಡಿ ಕಟ್ತಿದ್ದೀವಿ ಅಂತನೂ ಸಹ ತೊಗೋತೀವಿ. ಇಲ್ಲಿ ಏನಾಗಿರ್ತೈತಿ ನಾವು ಪ್ರೆಸೆಂಟ್ ವ್ಯಾಲ್ಯೂ ಎಷ್ಟಾಗಿರ್ತೈತಿ ಇಷ್ಟನ್ನು ನಾವು ತೊಗೋತೀವಿ. ಇನ್ನೊಂದು ಹೇಳ್ಬೇಕಂದ್ರೆ ನೀವು ಇಲ್ಲಿ ಏನು ತೊಗೊಂಡ್ರೆ ಇಲ್ಲಿ ಬ್ರಕೆಟ್ನ ಕೊಟ್ಟರೆ PMTನೂ ಕೊಟ್ಟರೆ ಪ್ರೆಸೆಂಟ್ ವ್ಯಾಲ್ಯೂ. ನೀವು ಇಲ್ಲಿ PMT ತೊಗೊಂಡ್ರೆ ಏನಾಗಿರ್ತೈತಿ ಪ್ರೆಸೆಂಟ್ ವ್ಯಾಲ್ಯೂವನ್ನು ತೊಗೊಳ್ಳೋ ಅವಶ್ಯಕತೆ. ಇಲ್ಲಿ ಬೇಕಾದ್ರೆ ನೀವು 1 ಅಂತಾನೂ ಸಹ ಹಾಕೋಬೋದು. ಇಲ್ಲಿ ಸಹ ಏನಾಗಿತ್ತು ಟೈಪ್ಸ್ 1 ಆಗಿರುತ್ತೆ. ಯಾಕಂದರೆ ನಾವು ಸ್ಟಾರ್ಟಿಂಗ್ ಬಿಗಿನಿಂಗ್ ಆಫ್ ದ ಏನಾಗಿರ್ತೈತಿ ಇಯರ್ ಏನಾಗಿರ್ತೈತಿ ಪೇ ಮಾಡ್ತೇವೆ ಅಂತ ಅಂದ್ಕೊಂಡು ಇಲ್ಲಿ 1 ಹಾಕ್ತೀನಿ. ಆಮೇಲೆ ಬ್ರಕೆಟನ್ನು ಕ್ಲೋಸ್ ಮಾಡಿದ್ರೆ ಏನಾಗುತ್ತೆ ಇಷ್ಟೇನಾಗತ್ತೈತಿ ಡಾಲರ್ನಾಗ ತೋರಿಸ್ತಾ ಇದೆ. ಇದನ್ನು ನಮ್ಗೆ ರುಪೀಸ್ನ ಬೇಕು.
ಓಕೆನಾ. ಓಕೆ, ಇಲ್ಲಿ ಮೈನಸ್ನ ಬರ್ತಲ್ಲ, ಸೊ ಅದಕ್ಕೆ ಹೋಗ್ಸರಿ ಏನಾಗಿರ್ತೈತೆ, ನಾವು ಇಲ್ಲಿ ಫಾರ್ಮುಲಾದಾಗ ಏನಾಗಿಡ್ಬೇಕು, ಇಲ್ಲಿ ಮೈನಸನ್ನು ಇಟ್ಕೊಂಡ್ಬಿಡ್ಬೇಕು. ಆಳ ಏನಾಗಿರ್ತೈತಿ ಮೈನಸ್ದಾಗ ಬರೋದಿಲ್ಲ. ಇಷ್ಟೇನಾಗಿರ್ತೈತಿ 6,71,562 ಅಷ್ಟೇನಾಗಿರ್ತೈತಿ. ಆಫ್ಟರ್ 5 years ಆಗ ಪ್ರೆಸೆಂಟ್ ವ್ಯಾಲ್ಯೂವನ್ನು ಕಂಡುತ್ತಿ. ಈಗ ಅಕಸ್ಮಾತ್ ಇದನ್ನು ನೀವು ಇಯರ್ಲಿದಾಗ ಕ್ಯಾಲ್ಕುಲೇಷನ್ ಮಾಡಿದ್ರೆ, ಎಲ್ಲಿ ಇದು ಇಯರ್ಲಿ ಮಾಡಿದ್ರಿ. ಅದೇ ರೀತಿಯಾಗಿ ನೀವು ಅಕಸ್ಮಾತ್ ಮಂತ್ಲಿ ಮಾಡೋರಿದ್ದಂದ್ರೆ ಯಾವ ರೀತಿ ಮಾಡಬೇಕು, ಓಕೆನಾ. ಮಂತ್ ಎಷ್ಟದ 12, ಓಕೆನಾ. ಇಲ್ಲಿ ಸೇಮ್ ಫಾರ್ಮುಲಾ ಸ್ವಲ್ಪ ಚೇಂಜ್ ಅಷ್ಟೇ, ಯಾಕಂದರೆ ಇಲ್ಲಿ ಇಯರ್ಲಿ ಮಾಡಿರಿ ಯಾವುದೇ ರೀತಿಯಾಗಿ ಚೇಂಜಸ್ ಅಂದ್ರೆ ಮಂತ್ಲಿ ಎಷ್ಟಾಗುತ್ತೆ ಅದ್ರ ವ್ಯಾಲ್ಯೂ ಅಂದರೆ ನಾವು ಕೇಳ್ತಾ ಇದ್ವಿ, ಅದು ಇಯರ್ಲಿ ಎಷ್ಟಾಗುತ್ತೆ ಅಂತ ನಾವು ಸಹ ಕೇಳ್ತೀವಿ. ಈಜಿಕಲ್ ಟು ಸೇಮ್ ಫಾರ್ಮುಲಾ ಫ್ಯೂಚರ್ ವ್ಯಾಲ್ಯೂ ಇಷ್ಟೇ. ಅಳಗೆ ಏನು ತೊಗೋತೀವಿ, ಇಂಟ್ರೆಸ್ಟ್ ತೊಗೋತೇವೆ. ಈ ಇಂಟ್ರೆಸ್ಟ್ ತೊಗೊಂಡ್ಬೇಕು ಏನು ಮಾಡ್ಬೇಕಂದ್ರೂ, ಇದು ಇಂಟ್ರೆಸ್ಟ್ ರೇಟ್ ಏನಾಗೈತಿ ವರ್ಷಿಗೆ ಅಷ್ಟೈತಿ. ನಮಗೇನು ಬೇಕಾಗೈತಿ ಮಂತ್ಲಿ ಎಷ್ಟಾಗುತ್ತೆ ಇಂಟ್ರೆಸ್ಟ್ ರೇಟು, ಅದಕ್ಕೆ ಹೋಗ್ಸರಿ ಏನು ಮಾಡಿರ್ತೀವಿ ಡಿವೈಡ್ ಬೈ 12. ಯಾಕಂದ್ರೆ 12 ಅಂದರೆ ಏನಿಲ್ಲಿ ಮಂತ್ ಆಗಿರ್ತೈತಿ. ಏನಾಗೈತಿ ಇದು 12 ಅಂದರೆ ನೀವು ಡೈರೆಕ್ಟಾಗಿ 12 ಅಂತ ನಾವು ಹೊಡ್ಕೋಬೋದು. ಅಥವಾ ನಾನು ಇಲ್ಲಿ ಏನಾಗೈತಿ ಸೆಲ್ ಅದಕ್ಕೆ ಅಡ್ರೆಸ್ ಕೊಟ್ಬಿಟ್ಟೇನಿ, ಮಂತ್ಲಿ ಎಷ್ಟೈತಿ ಏನು ಕೊಟ್ಟಿನಿ ಅಡ್ರೆಸ್ಸನ್ನು ಕೊಟ್ಟಿನಿ. ಅದಕ್ಕೆ ಏನಂತ ನಾವು ಅಡ್ರೆಸ್ಸದು ಏನಾಗೈತಿ I-22 ಅಂತ ನಾವು ಸಹ ಅಡ್ರೆಸ್ಸನ್ನು ಕೊಟ್ಟಿದ್ದೇವೆ. ಅಲ್ಲೇನಾಗೈತಿ ಸೆಲ್ ರೆಫರೆನ್ಸನ್ನು ತೊಗೊಂಡಿರ್ತೀವಿ ನೋಡಿ. ನೀವು ಇನ್ನೊಮ್ಮೆ ಹೇಳ್ತೀನಿ, ದ ಫ್ಯೂಚರ್ ವ್ಯಾಲ್ಯೂವನ್ನು ಕಂಡುಹಿಡಬೇಕು. ಹಳೆಗೆ ರೇಟಿಗೆ ಎಷ್ಟು ತೊಗೊಂಡಿದ್ದು ಎಷ್ಟು ತೊಗೊಂಡಿದ್ದು, ನಮಗೆ ಅದನ್ನು ಇಯರ್ಲಿ ಬೇಕಾಗಿಲ್ಲ. ಸೊ ಆಗಲ್ಲ ನಾವೇನು ಮಾಡಿದೆ ಯಾವುದೇ ರೀತಿ ಡಿವೈಡ್ ಬೈ ಮಾಡ್ಕೊಂಡಿಲ್ಲ. ಈಗ ಏನು ಮಾಡ್ತೈತಿ ಡಿವೈಡ್ ಬೈ 12, ಓಕೆನಾ. ಇದನ್ನು 12 ತೊಗೊಂಡು ಆಮೇಲೆ ಏನು ಮಾಡ್ತೀವಿ ದ ಇಯರ್, ಒಂದು ವರ್ಷಿಗೆ ಎಷ್ಟು ಮಂತ್ ಆಗುತ್ತೆ ಅನ್ನೋದನ್ನು ಕ್ಯಾಲ್ಕುಲೇಷನ್ ಮಾಡ್ಬೇಕಲ್ಲ. ಅದಕ್ಕೆ ಹೋಗ್ಸರಿ ಏನು ಮಾಡ್ತೀವಿ ಆ 5 year ಇಂಟು ಏನು ಮಾಡ್ತೀವಿ ನಾವು 12 ಹಾಕ್ತೀವಿ. ಆಮೇಲೆ ಏನಾಗುತ್ತೈತಿ ಪ್ರೆಸೆಂಟ್ ವ್ಯಾಲ್ಯೂ ಎಷ್ಟಾಗುತ್ತೆ 1 lakh. ಇದನ್ನು 1 lakh ಅಷ್ಟು ತೊಗೊಂಡು ನಾವು ಇಲ್ಲಿಗೆ ಕ್ಲೋಸ್ ಮಾಡ್ಬೋದು, ಅಥವಾ 1 ಅಂತಲೂ ಸಹ ಹಾಕ್ಬೋದು. ಇನ್ನು ಪ್ರೆಸೆಂಟ್ ವ್ಯಾಲ್ಯೂ 1, ದ ಟೈಪ್ಸ್ ಏನಾಗಿರ್ತೈತಿ 1 ಆಗಿ ನಾ ಕ್ಲೋಸನ್ನು ಮಾಡ್ತೀನಿ. ಸೊ ಏನಾಗಿರ್ತೈತಿ ಈಗ ಮಂತ್ಲಿ ಎಷ್ಟಾಗುತ್ತದು ಇಷ್ಟೇನಾಗುತ್ತೆ 7,88,000 ಏನಾಗುತ್ತೆ. ಇಷ್ಟೇನಾಗುತ್ತೆ ಮಂತ್ಲಿನೂ ಸಹ ಕ್ಯಾಲ್ಕುಲೇಷನ್ ಮಾಡ್ತೇವೆ. ಇದನ್ನೇನು ಮಾಡಬೇಕು ನಾವು ಏನಾಗಿರ್ತೈತಿ ಈ ರೀತಿ ಏನಾಗಿರ್ತೈತಿ ನಾವು ಮಂತ್ಲಿ ಇಯರ್ಲಿ ಅಥವಾ ನೀವು ಏನಂತ ವೀಕ್ಲಿ ಮಾಡಬೇಕಂದ್ರೆ ಇಲ್ಲಿ ಡಿವೈಡ್ ಬೈ 12 ಮಾಡಿದ್ರಲ್ಲ, ಅದೇ ರೀತಿ ವೀಕ್ಲಿ ಮಾಡಬೇಕಂದ್ರೆ 1 year ಎಷ್ಟು ವೀಕ್ ಇರುತ್ತೆ 52 ಇರುತ್ತೆ. ಅದನ್ನು 52 ಅದು ಕ್ವಾರ್ಟರ್ಲಿ ಮಾಡ್ಕೊಂಡ್ರೆ 4 ಏನು ಮಾಡ್ತೈತಿ ಕ್ವಾರ್ಟರ್ಲಿ ಮಾಡ್ಕೊತೀವಿ. ಈ ರೀತಿಯಾಗಿ ಏನಾಗಿರ್ತೈತಿ ಫ್ಯೂಚರ್ ವ್ಯಾಲ್ಯೂವನ್ನು ಏನು ಮಾಡ್ತೇವೆ ನಾವು ಕ್ಯಾಲ್ಕುಲೇಷನನ್ನು ಮಾಡ್ತೀವಿ ಅಂತ ನಾವು ಸಹ ಹೇಳ್ತೀವಿ. ಈ ರೀತಿ ಏನಾಗಿರ್ತೈತಿ ಇದು ಫ್ಯೂಚರ್ ವ್ಯಾಲ್ಯೂವನ್ನು ಕ್ಯಾಲ್ಕುಲೇಷನ್ ಇಷ್ಟೇ ಸಿಂಪಲ್ಲು. ಅದಕ್ಕೇನು ತಗೋದು ಇಂಟ್ರೆಸ್ಟ್ ರೇಟ್ ತೊಗೊಳ್ಬೇಕು. ಅದಕ್ಕೆ ನಂಬರ್ ಆಫ್ ದ ಪೀರಿಯಡ್ ಎಷ್ಟೈತೆ ತೊಗೊಳ್ಳೋದು. ಅದಕ್ಕೆ ಏನಾಗಿರ್ತೈತಿ ಪ್ರೆಸೆಂಟ್ ವ್ಯಾಲ್ಯೂ ಅಥವಾ PMT ಅನ್ನು ತೊಗೊಂಡ್ರೆ ಏನಾಗುತ್ತೆ ನಮಗೆ ಇಷ್ಟೇನಾಗಿರ್ತೈತಿ ಫ್ಯೂಚರ್ ವ್ಯಾಲ್ಯೂವನ್ನು ಕಂಡುಹಿಡ್ಲಿಕ್ಕೆ ಏನಾಗುತ್ತೆ ಹೆಲ್ಪ್ ಆಗುತ್ತೆ. ಇದು ಏನಾಗಿರ್ತೈತಿ ಫ್ಯೂಚರ್ ವ್ಯಾಲ್ಯೂವನ್ನು ಕಂಡುಹಿಡುವಂಥ ಪ್ರೊಸೀಜರ್ ಅಂತಲೂ ಸಹ ಇರ್ತದೆ. ಎಲ್ಲರಿಗೂ ತಿಳಿದಂತ ಅಂದ್ಕೊಂಡಿನಿ. ಇದನ್ನು ಫ್ಯೂಚರ್ ವ್ಯಾಲ್ಯೂ ಕ್ಯಾಲ್ಕುಲೇಷನ್ ಮಾಡೋದು. ನೆಕ್ಸ್ಟ್ ಏನಾಗೈತಿ ಓಕೆ ನೆಕ್ಸ್ಟು
ಓಕೆ ಪ್ರೆಸೆಂಟ್ ವ್ಯಾಲ್ಯೂವನ್ನು ಕಂಡುಹಿಡಬೇಕಾಯ್ತು. ಪ್ರೆಸೆಂಟ್ ವ್ಯಾಲ್ಯೂವನ್ನು ಕಂಡುಹಿಡಿಯುವಾಗ ಓಕೆ ಪ್ರೆಸೆಂಟ್ ವ್ಯಾಲ್ಯೂವನ್ನು ಸೂತ್ರ ಕಂಡುಹಿಡುವಾಗ ಏನಾಗಿರ್ತೈತಿ, ಅಲ್ಲಿ ಸಹ ಸೇಮ್ ಪ್ರೆಸೆಂಟ್ ಈಜ್ವಲ್ ಟು ಯಾವುದೇ ಒಂದು ಫಾರ್ಮುಲಾ ಅಥವಾ ಯಾವುದೇ ಒಂದು ಫಂಕ್ಷನನ್ನು ಯೂಸ್ ಮಾಡಬೇಕಂದ್ರೆ ಇಲ್ಲಿ ಏನು ಮಾಡಬೇಕು, ಈಜ್ವಲ್ ಟು ಕಂಪಲ್ಸರಿ ಹಚ್ಚಬೇಕು. ನೋಡೋಣ ಇಲ್ಲಿ ಈಜ್ವಲ್ ಟು ಇಲ್ಲಿ ಪ್ರೆಸೆಂಟ್ ವ್ಯಾಲ್ಯೂವನ್ನು ಕಂಡುಹಿಡ್ತೀನಿ. ಪಿ ವ್ಯಾಲ್ಯೂ ಎಷ್ಟಾಗಿತ್ತು, ಈಜ್ವಲ್ ಟು ಏನಾಗಿರ್ತೈತಿ ಪ್ರೆಸೆಂಟ್ ವ್ಯಾಲ್ಯೂ ಬ್ರಾಕೆಟ್ ಹಾಕಿ ಇಲ್ಲಿ ಏನು ಕೇಳ್ತದೆ ರೇಟು, ಇಲ್ಲಿ ಕೇಳೋದೈತಲ್ಲ ಇದೇನು ರೇಟ್ ಎಷ್ಟೈತಿ, ರೇಟ್ ಅಂದರೆ ಇಂಟ್ರೆಸ್ಟ್ ರೇಟು ಇಲ್ಲಿ ಏನಾಗಿರ್ತೈತಿ 12% ಐತೆ. ಅದಕ್ಕೇನು ಮಾಡ್ತೀನಿ, ನಂಬರ್ ಆಫ್ ದ ಪೀರಿಯಡ್ ಪೇಮೆಂಟ್ ಅಥವಾ ಎಷ್ಟು ಇಯರನ್ನ ಪೇಮೆಂಟ್ ಮಾಡ್ತೀರಿ ಅಂತ ನಾವು ಕೇಳ್ತಾರೆ. ಅಲ್ಲಿ ಏನಾಗಿರ್ತೈತಿ ಇಲ್ಲಿ 10 ಇಯರ್ ಅಂತ ನಾನು ಕೊಡ್ತೀನಿ, 10 ಇಯರು. ಅದೇ ರೀತಿಯಾಗಿ ಇದು ಫ್ಯೂಚರ್ ವ್ಯಾಲ್ಯೂ ಅಥವಾ PMT ಎರಡರ ಒಂದು ತೊಗೋದು. ನಾನು ಇಲ್ಲಿ ಏನು ಕೊಡ್ತೈತಿ ಪ್ರೆಸೆಂಟ್ ವ್ಯಾಲ್ಯೂ ಇಷ್ಟನ್ನು ತೊಗೊಂಡಿನಿ. ಅಲ್ಲಿ ಏನಾಗಿತ್ತು ಬ್ರಾಕೆಟ್ನಾಗ 1 ಅಂತ ಹಾಕೋದು. ಟೈಪ್ಸು ಸಹ 1 ಆಗೈತೆ. ಬಿಗಿನಿಂಗ್ ಆಫ್ ದ ಇಯರ್ ಏನು ಮಾಡ್ತೈತಿ ಪೇಮೆಂಟನ್ನು ಮಾಡ್ತಾವೆ. ಈ ರೀತಿ ಏನಾಗಿರ್ತೈತಿ ಎಂಟರ್ ಹೊಡೆದ್ರೆ ಇದನ್ನು ಡಾಲರ್ನಾಗ ಐತಿ. ಪದೇ ಓಕೆನಾ, ಇದು ಮೈನಸ್ನ ಬರ್ತೈತಿ. ಅಲ್ಲಿ ನಾನು ಇಲ್ಲಿ ಏನು ಮಾಡ್ತೀನಿ, ಸ್ಟಾರ್ಟಿಂಗಲ್ಲಿ ಏನು ಮಾಡ್ತೀನಿ ಮೈನಸ್ನಾಗ ಇಟ್ಕೊಂಡು ಫಾರ್ಮುಲಾನ ಸರ್ಚ್ ಮಾಡಿದ್ರೆ ಏನಾಗುತ್ತೆ, ಇಷ್ಟೇನಾಗತ್ತೈತಿ ಪ್ರೆಸೆಂಟ್ ವ್ಯಾಲ್ಯೂವನ್ನು ಆಗುತ್ತೆ 2 lakh. ಅದು ನೋಡಿ ಇಲ್ಲಿ ಪ್ರೆಸೆಂಟ್ ವ್ಯಾಲ್ಯೂ ಇದು ಫ್ಯೂಚರ್ ವ್ಯಾಲ್ಯೂ 2 lakh ಐತಿ. ಪ್ರೆಸೆಂಟ್ ವ್ಯಾಲ್ಯೂ ಎಷ್ಟೈತಿ ಬಿಫೋರ್ 10 ಇಯರ್ ಬ್ಯಾಕ್ ಬಂತಂದ್ರೆ ಎಷ್ಟೈತಿ 12,65,215 ಆಗುತ್ತೆ. ಇಷ್ಟೇನಾಗಿರ್ತೈತಿ ಇದು ಪ್ರೆಸೆಂಟ್ ವ್ಯಾಲ್ಯೂ ಅಂತಲೂ ಸಹ ಹೇಳ್ತೀವಿ. ನಾವು ಇದನ್ನಾಗಿರ್ತೈತಿ ಇಯರ್ಲಿನ ಕ್ಯಾಲ್ಕುಲೇಷನ್ ಮಾಡ್ತೀವಿ. ಅದೇ ರೀತಿಯಾಗಿ ಇಲ್ಲಿ ಕಾಂಪೌಂಡಿಂಗ್ ದ ಪೀರಿಯಡ್ ಅಂತ ನಾವು ಕೊಟ್ಟಿರಲ್ಲ, ಇಲ್ಲಿ ಮಂತ್ಲಿನ ಸಹ ಕೆಲಸ ಆಗೋಳಾಗಿ ಹೆಂಗೆ ಮಾಡೋದ ನಾವು ಫ್ಯೂಚರ್ ವ್ಯಾಲ್ಯೂ ಸಹ ಸೇಮ್. ಇಲ್ಲಿ ಏನಾಗಿರ್ತೈತಿ ಪ್ರೆಸೆಂಟ್ ವ್ಯಾಲ್ಯೂ ಕಂಡಿಡೋಣ ಇನ್ ಮಂತ್. ಓಕೆನಾ, ಇಲ್ಲಿ ಸಹ ಸೇಮ್ ಫಾರ್ಮುಲಾ. ಇಲ್ಲಿ ಈಜ್ವಲ್ ಟು ಹಾಕ್ತೀನಿ. ಇವಾಗೆ ಸ್ಟಾರ್ಟಿಂಗ್ ಮೈನಸನ್ನು ಹಾಕಿ ಏನಾಗೈತಿ ಪ್ರೆಸೆಂಟ್ ವ್ಯಾಲ್ಯೂವನ್ನು ತೊಗೋತೀನಿ. ಪ್ರೆಸೆಂಟ್ ವ್ಯಾಲ್ಯೂ ಓಕೆನಾ. ಇಲ್ಲಿ ಏನಾಗಿರ್ತೈತಿ ರೇಟ್ ಏನಾಗಿರ್ತೈತಿ, ಇಲ್ಲಿ ಈ ರೇಟ್ ಎಷ್ಟೈತಿ 12% ಇದೆ. ಇಲ್ಲಿ ನೋಡು ನಾ ಇಲ್ಲಿ ಅಕಸ್ಮಾತ್ ಇದನ್ನು 12 ಅಂತ ಕೊಟ್ಟಿಲ್ಲ, ಡೈರೆಕ್ಟಾಗಿ ಡಿವೈಡ್ ಬೈ 12 ಅನ್ನು ತೊಗೋತೀನಿ. ಅಂದರೆ ಎಷ್ಟು ಮಂತ್ 12 ಮಂತ್ ಅಂಥೇಳಿ. ಅದೇ ರೀತಿಯಾಗಿ ಇಯರ್ ಎಷ್ಟೈತಿ ನಂಬರ್ ಆಫ್ ದ ಪೀರಿಯಡು ಅದಕ್ಕಂತ ತೊಗೋದು ಇಂಟು ಅದಕ್ಕೆ ಏನು ಮಾಡ್ತೀನಿ 12 ಅಂತ ಕೊಡ್ತೀನಿ. ಅದೇ ರೀತಿಯಾಗಿ ಏನಾಗೈತಿ ಇಲ್ಲಿ ಫ್ಯೂಚರ್ ವ್ಯಾಲ್ಯೂ ಎಷ್ಟೈತಿ 2 lakh ಐತಿ. 2 lakh ಕೊಟ್ಟು ಇಲ್ಲಿ 1 ಟೈಪ್ಸ್ ಥರ ಕೊಟ್ಟು ಏನಾಗ್ತೈತಿ ಕ್ಲೋಸನ್ನು ಮಾಡ್ತೀನಿ. ಇಷ್ಟು ಚೆನ್ನಾಗುತ್ತೆ, ಇಷ್ಟು ಬರುತ್ತೆ. ಏನೆಷ್ಟೈತಿ ಇಷ್ಟು, ಇದು ಮಂತ್ ಡಿವೈಡ್ ಬೈ ಇಷ್ಟೇ. ಎದಕ್ಕೆ ಡಿವೈಡ್ ಬೈ ಮಾಡ್ತೀವಿ, ಇದು ರೇಟ್ ಏನಾಗಿರ್ತೈತಿ ವರ್ಷದ 100% ಅನ್ನೋದು ಏನಾಗಿರ್ತೈತಿ 12% ಏನಾಗಿತ್ತು ಇದು ವರ್ಷದಾಗಿತ್ತು. ಸೊ ಅದಕ್ಕೆ ನಾವು ಮಂತ್ಲಿ ಬೇಕಾಗಿದ್ದು ಡಿವೈಡ್ ಬೈ ಏನು ಮಾಡ್ತೀನಿ ಅದಕ್ಕೆ 12 ಮಾಡ್ಕೋದು. ಅದೇ ರೀತಿ ನಂಬರ್ ಆಫ್ ದ ಪೀರಿಯಡ್ ಇಲ್ಲಿ 10 ಇಯರ್ಗೆ ಎಷ್ಟಾಗುತ್ತೆ, 10 ಇಯರ್ಗೆ ಎಷ್ಟಾಗುತ್ತೆ ಇಂಟು ಏನು ಮಾಡ್ತೈತಿ 12 ಮಾಡ್ಕೋತೇವೆ. ಅದೇ ರೀತಿ ಏನಾಗೈತಿ ಈ ರೀತಿ ಏನಾಗೈತಿ ಮಂತ್ಲಿ ಮತ್ತು ಇಯರ್ಲಿ ಯಾವ ರೀತಿ ಕೇಳ್ತೀನಿ. ನೀವು ಏನು ಮಾಡೋದು ಕ್ವಾರ್ಟರ್ಲಿ ಸಹ ಏನು ಮಾಡ್ಕೋದು ಕ್ಯಾಲ್ಕುಲೇಷನ್ ಮಾಡ್ಕೋದು. ಡಿವೈಡ್ ಬೈ 4 ಮಾಡ್ಕೊಂಡು ಅಂದ್ಬಿಟ್ಟು ಕ್ವಾರ್ಟರ್ಲಿ ಅಥವಾ ಸೆಮಿ ಇಯರ್ಲಿ ಎಷ್ಟು ಬರುತ್ತೆ ಅಂದರೆ ಸೆಮಿ ಇಯರ್ಲಿ 2 ಇಯರ್ಲಿ. ಇಲ್ಲಿ ಇಯರ್ಲಿ ಅಂದರೆ ಇಲ್ಲಿ ನೋಡು, ಇಲ್ಲಿ ಇಯರ್ಲಿ ಅಂದರೆ ನಾವು ಡಿವೈಡ್ ಬೈ 1 ಮಾಡಿದ್ರು ಅಷ್ಟೇ, ಇಂಟು 1 ಮಾಡಿದ್ರು ಸೇಮ್ ಆನ್ಸರ್ ಬರುತ್ತೆ. ಇಯರ್ಲಿ ಒಂದೇ, ನಾವು ಇಯರ್ ಅಂದರೆ ಎಷ್ಟು ಒಂದೇ ಬರುತ್ತಲ್ಲ. ಸೊ ಅದಕ್ಕೋಸ್ಕರ ಏನಾಗಿತ್ತು ಇಯರ್ಲಿ ಏನೋ ನಾವು ಕ್ಯಾಲ್ಕುಲೇಷನ್ ಮಾಡಿ ಮಂತ್ಲಿ ಐತಿ ಕ್ವಾರ್ಟರ್ಲಿ ಐತಿ. ನೀವು ಬೇಕಾದ್ರೆ ಕ್ವಾರ್ಟರ್ಲಿ ಅಂತ ವೀಕ್ಲಿ ಅಂತ ತಿಳ್ಕೊಂಡು ವೀಕ್ಲಿ ತೊಗೊಂಡು ಸೇಮ್ ಫಾರ್ಮುಲಾ ಈಕ್ವಲ್ ಟು ಮೈನಸ್ PV ಮಾಡ್ಕೊಂಡು ಬ್ರ್ಯಾಕೆಟ್ ಹಾಕ್ಕೊಂಡು ಅಥವಾ ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟೈತಿ ಇಷ್ಟೈತಿ ಅದಕ್ಕೆ ಡಿವೈಡ್ ಬೈ ಏನು ಮಾಡ್ತೀನಿ
1 ವೀಕ್ನಾಗ ಎಷ್ಟು ಇರ್ತೈತಿ 52 ವೀಕ್ಗಳು ಇರ್ತಾವೆ 1 ಇಯರ್ನಾಗ. ಸೊ ಅದಕ್ಕೆ ನಾನು 52 ಡಿವೈಡ್ ಬೈ ಮಾಡ್ಕೊಂಡಿದ್ದೆ. ಇಲ್ಲಿ 10 ಇಲ್ಲಿ ಏನು ಮಾಡ್ತೀನಿ 52 ತೊಗೊಂಡಿನಿ. ಆಮೇಲೆ ಎಂತ ನಂಬರ್ ಆಫ್ ದ ಇಯರು ಇಂಟು ಏನಾಗಿರ್ತೈತಿ 52 ತೊಗೋತೀನಿ, ಯಾಕಂದರೆ ಇಯರ್ ಅಷ್ಟು ಇರುತ್ತೆ. ಡಿವೈಡ್ ಬೈ ಏನಾಗೈತಿ ಪ್ರೆಸೆಂಟ್ ವ್ಯಾಲ್ಯೂ, ಅದಕ್ಕೆ 1 ಡಿವೈಡ್ ಬೈ 1 ಇದಿಷ್ಟು ತೊಗೊಂಡ್ರೆ ಏನಾಗುತ್ತೈತಿ ವೀಕ್ಲಿ ಏನಾಗುತ್ತೆ ಇಷ್ಟ ಆಗುತ್ತೆ ಅಂತನೋ ಪ್ರತಿ ವೀಕ್ಲಿ ಎಷ್ಟಾಗುತ್ತೆ ಅನ್ನೋದನ್ನ ಏನಾಗಿರ್ತೈತಿ ಇಲ್ಲಿ ನಾವು ಕ್ಯಾಲ್ಕುಲೇಷನನ್ನು ಮಾಡ್ತೀವಿ. ಇದೇನಾಗೈತೈತಿ ಇಷ್ಟೇ. ನಾವು ಪ್ರೆಸೆಂಟ್ ವ್ಯಾಲ್ಯೂವನ್ನು ಕ್ಯಾಲ್ಕುಲೇಷನ್ ಮಾಡಿದ್ರೆ ಇಯರ್ಲಿ ಇಷ್ಟು ಬರುತ್ತೆ, ಮಂತ್ಲಿ ಇಷ್ಟು, ವೀಕ್ಲಿ ಇಷ್ಟು ಏನಾಗೈತಿ. ಸೊ ಏನಾಗೈತಿ ಇಷ್ಟೇ. ನೀವು ವೀಕ್ಲಿ ಮಾಡ್ತಿರೋ ಮಂತ್ಲಿ ಮಾಡ್ತಿರೋ ಅನ್ನೋದು ಏನಾಗೈತಿ ಡಿಫ್ರೆಂಟ್ ಆಗೈತಿ. ಇದಕ್ಕೆ ಏನಂತ ನಾವು ಕರಿತಾರೆ ಪ್ರೆಸೆಂಟ್ ವ್ಯಾಲ್ಯೂ. ಇದನ್ನು ಪ್ರೆಸೆಂಟ್ ವ್ಯಾಲ್ಯೂವನ್ನು ಕ್ಯಾಲ್ಕುಲೇಷನ್ ಮಾಡೋದು. ಸೊ ಇದೇನಂತ ಪ್ರೆಸೆಂಟ್ ವ್ಯಾಲ್ಯೂವನ್ನು ಕ್ಯಾಲ್ಕುಲೇಷನ್ ಮಾಡ್ತೀವಿ. ಓಕೆ, ಇಲ್ಲಿ ಏನಾಗಿತ್ತು ಈ ಒಂದು ಫ್ಯೂಚರ್ ವ್ಯಾಲ್ಯೂವನ್ನು ಯಾವ ರೀತಿ ಕ್ಯಾಲ್ಕುಲೇಷನ್ ಮಾಡಬೇಕು, ಪ್ರೆಸೆಂಟ್ ವ್ಯಾಲ್ಯೂವನ್ನು ಯಾವ ರೀತಿ ಕ್ಯಾಲ್ಕುಲೇಷನ್ ಮಾಡ್ಬೇಕನ್ನೋ ಸೂತ್ರದಿಂದ ತಿಳ್ಕೊಂಡಿದ್ದೆ. ನೆಕ್ಸ್ಟ್ ಏನಾಗಿರ್ತೈತಿ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ. ನೆಟ್ ಪ್ರೆಸೆಂಟ್ ವ್ಯಾಲ್ಯೂವನ್ನು ಯಾವ ರೀತಿ ಕ್ಯಾಲ್ಕುಲೇಷನ್ ಮಾಡೋದು, ಓಕೆನಾ. ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಸೊ ಏನಾಗಿತ್ತು ಇದ್ರ ಸೂತ್ರ ಏನಾಗಿರ್ತೈತಂದ್ರೆ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಈಕ್ವಲ್ ಟು ಸೂತ್ರ ಏನಾಗಿರ್ತೈತಿ ಡಿಸ್ಕೌಂಟಿಂಗ್ ಫ್ಯಾಕ್ಟರ್ ಅಥವಾ ಡಿಸ್ಕೌಂಟಿಂಗ್ ರೇಟ್ ಆಗಿರ್ಬೋದು, ಸಿರೀಸ್ ಆಫ್ ದ ಕ್ಯಾಶ್ ಫ್ಲೋ ಆಗಿರ್ಬೋದು. ಏನಾಗಿರ್ತೈತಿ ಸಿರೀಸ್ ಆಫ್ ದ ಕ್ಯಾಶ್ ಫ್ಲೋ. ನಮ್ಮ ಮ್ಯಾನ್ಯುವಲಿ ಮಾಡೋದಿತ್ತು ಅಂದ್ರೆ ಏನಾಗಿರ್ತೈತಿ ಮೊದಲ ಡಿಸ್ಕೌಂಟಿಂಗ್ ಫ್ಯಾಕ್ಟರನ್ನು ಏನು ಮಾಡ್ತೈತಿ ಕ್ಯಾಲ್ಕುಲೇಷನ್ ಮಾಡಿ ಅದಕ್ಕೆ ಇಂಟು ಏನು ಮಾಡ್ತೈತಿ ಕ್ಯಾಶ್ ಫ್ಲೋನ ಮಾಡ್ಕೋತೀವಿ. ಇಲ್ಲಿ ಯಾವುದೇ ರೀತಿಯಾಗಿ ಅಂತ ರಿಸ್ಕ್ ಇಲ್ಲ, ಈಸಿಯಾಗಿ ಏನಾಗಿರ್ತೈತಿ ಫಾರ್ಮುಲಾನ ಹಾಕಿ ಬಿಡ್ಬೋದು. ಇಲ್ಲಿ ಏನು ಮಾಡ್ತೀವಿ ಫಸ್ಟು ಫಿಸಿಕಲ್ ಟು ಇದಕ್ಕೆ ಏನಾಗಿರ್ತೈತಿ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಫಾರ್ಮುಲಾ ಹಾಕಿದ್ರೆ ಇಲ್ಲಿ ನೋಡು ಇಲ್ಲಿ ಕೇಳಿಸ್ತೈತಿ ರೇಟ್ ಎಷ್ಟೈತಿ 15% ಐತಿ. ಅದಕ್ಕೆ ಏನಾಗಿರ್ತೈತಿ ಇಲ್ಲಿ ಏನಾಗಿರ್ತೈತಿ ಕ್ಯಾಶ್ ಫ್ಲೋ ಫಸ್ಟ್ ಇಯರ್, ಸೆಕೆಂಡ್ ಇಯರ್, 3 ಇಯರ್ಸ್, 5 ಇಯರ್ಸ್ ಏನಾಗಿತ್ತು ಕ್ಯಾಶ್ ಫ್ಲೋನ ಮಾಡಿದ್ರು. ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಎಷ್ಟಾಗಿತ್ತು ಏನಾಗಿತ್ತು ಸೆಲ್ಸ್ ರೆಫರೆನ್ಸನ್ನು ತೊಗೋತೇವೆ. ಇಲ್ಲಿ ನೋಡು ಈ ಒಂದೊಂದು ಇಲ್ಲಿ ಏನಾಗೈತಿ D8 ಹಿಡ್ಕೊಂಡು D12 ತನಕ ಏನಾಗಿರ್ತೈತಿ ಇದು ಕ್ಯಾಶ್ ಫ್ಲೋ ಅನ್ನೋನ ತೊಗೊಂಡಿನಿ. ಇದೇನಾಗೈತಿ ಶೆಲ್ ರೆಫರೆನ್ಸ್ ಅಂತನೂ ಸಹ ಕರಿತದೆ. ಈಗ ವ್ಯಾಲ್ಯೂಸ್ 1 ಇಲ್ಲಿ ಕೆತ್ತ ನೋಡಿ ವ್ಯಾಲ್ಯೂಸ್ 1, ವ್ಯಾಲ್ಯೂಸ್ 2, ವ್ಯಾಲ್ಯೂಸ್ 3. ಸೊ ಇದು ಸೇಮ್ ಏನಾಗಿತ್ತು ನೀವು ಎಷ್ಟು ಬೇಕಾದ್ರೂ ವ್ಯಾಲ್ಯೂ ಕೊಡ್ಬೋದು. ನಾನು ಏನಂತ ಡೈರೆಕ್ಟಾಗಿ ಸೆಲ್ಸ್ ರೆಫರೆನ್ಸನ್ನು ಸೆಲೆಕ್ಟ್ ಮಾಡಿದ್ದು ಫಸ್ಟ್ ಇಯರ್, ಸೆಕೆಂಡ್ ಇಯರ್, 4th ಇಯರ್ ತೊಗೊಂಡು ಏನು ಮಾಡ್ತೀನಿ ಬ್ರಾಕೆಟನ್ನು ಕ್ಲೋಸ್ ಮಾಡ್ತೀನಿ. ಎಷ್ಟಾಗುತ್ತದು 1,08,289.77 ಏನಾಗಿರ್ತೈತಿ ಇಷ್ಟು ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಆಗುತ್ತೆ ಎಂದು ನಾವು ಡಿಸ್ಕೌಂಟಿಂಗ್ ಫ್ಯಾಕ್ಟರನ್ನು ಕೊಟ್ಟು ಬಳಕ ಏನಾಗುತ್ತೆ ಇದ್ರ ವ್ಯಾಲ್ಯೂ ಎಷ್ಟಾಗುತ್ತೆ ಪ್ರೆಸೆಂಟ್ ವ್ಯಾಲ್ಯೂದು ಇಷ್ಟಾಗುತ್ತೆ. ಇದಿಷ್ಟೇ ಸಿಂಪಲ್ಲಾಗಿ ಸೆಲ್ ರೆಫರೆನ್ಸನ್ನು ನಾವು ಏನು ಮಾಡಬೇಕಾಗ್ತದೆ ತೆಗೆದುಕೊಳ್ಬೇಕಾಗ್ತದೆ. ಅದಕ್ಕೆ ಏನಾಗುತ್ತೆ ಇದು ನೆಟ್ ಪ್ರೆಸೆಂಟ್ ವ್ಯಾಲ್ಯೂವನ್ನು ತೊಗೊಳ್ತೀವಿ. ನೀವು ಇಲ್ಲಿ ನೆಟ್ ಪ್ರೆಸೆಂಟ್ ವ್ಯಾಲ್ಯೂವನ್ನು ನೀವು ಡಿಸ್ಕೌಂಟಿಂಗ್ ಫ್ಯಾಕ್ಟರ್ ಕಂಡುಹಿಡಬೇಕಂದ್ರೆ 1 ಡಿವೈಡ್ ಬೈ 1 + 1 ಇದು ಏನಾಗುತ್ತೆ ಡಿಸ್ಕೌಂಟಿಂಗ್ ಫ್ಯಾಕ್ಟರನ್ನು ನಾವು ಕ್ಯಾಲ್ಕುಲೇಷನ್ ಮಾಡ್ಕೊಂಡು ಏನಾಗುತ್ತೆ ಈ ರೀತಿ ಏನಾಗಿರ್ತೀವಿ ನಾವು ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಇದೇನಾಗಿರ್ತೈತಿ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಸಹ
ಆಗಿರ್ತೈತಿ. ಇದನ್ನು ಕ್ಯಾಶ್ ಫ್ಲೋನ ನಾವು ಏನು ಮಾಡ್ತೀವಿ, ಎಷ್ಟು ಇಯರ್ ಬೇಕಾದ್ರೂ ಸಹ ಕ್ಯಾಶ್ ಫ್ಲೋನ ನಾವು ತೆಗೆದುಕೊಳ್ಬೋದು. ಇದೇನಾಗಿರ್ತೈತಿ, ನೆಟ್ ಪ್ರೆಸೆಂಟ್ ವ್ಯಾಲ್ಯೂವನ್ನು ಆಗಿರ್ತೈತಿ. ಅದೇ ರೀತಿ ನೆಕ್ಸ್ಟ್ ಏನಾಗಿರ್ತೈತಿ, ಇದು ಮೂರನೇ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಫಂಕ್ಷನನ್ನು ಮುಗಿತು. ಡಿಸ್ಕೌಂಟಿಂಗ್ ಫ್ಯಾಕ್ಟರ್ ಅಂತ ತಗೋದು, ಅದಕ್ಕೆ ಏನಾಗಿರ್ತೈತಿ, ಸಿರೀಸ್ ಆಫ್ ದ ಕ್ಯಾಶ್ ಫ್ಲೋ ಅಥವಾ ದ ಸೆಲ್ ರೆಫರೆನ್ಸನ್ನು ನಾವು ತೊಗೊಂಡ್ರೆ ಏನಾಗುತ್ತೈತಿ, ಇದನ್ನು ಸಿಗುತ್ತೆ. ಇಲ್ಲಿಂದ ಪಿ ಎಮ್ ಟಿ ಅಂದ್ರೆ ಇನ್ಸ್ಟಾಲ್ಮೆಂಟ್. ಎಷ್ಟು ಮಂತ್ಲಿ ನಾವು ಏನು ಮಾಡ್ತಿರ್ತೀವಿ, ಪೇ ಮಾಡ್ತಾ, ಅದು ಇಯರ್ಲಿ ಆಗಿರ್ಬೋದು, ಮಂತ್ಲಿ ಆಗಿರ್ಬೋದು, ವೀಕ್ಲಿ ಆಗಿರ್ಬೋದು. ಈಗ ಯಾವುದೊಂದು ಲೋನನ್ನು ತೊಗೊಂಡಿರ್ತೀವಿ ಅಂತ ಅಂದ್ಕೊಂಡ್ರೆ, ಆ ಲೋನನ್ನು ತೊಗೊಂಡ್ಬೇಕಂದ್ರೆ ವರ್ಷಿಗೆ ಎಷ್ಟನ್ನು ಕಟ್ಟಬೇಕು, ಮಂತ್ಲಿ ಇಂಟ್ರೆಸ್ಟ್ ವಿತ್ ಪ್ರಿನ್ಸಿಪಲ್ ಅಮೌಂಟು ಸಹ ಕೂಡಿಸಿ ಎಷ್ಟು ಅಮೌಂಟನ್ನು ಕಟ್ಟಬೇಕಂತ ಅನ್ನೋದೇನಾಗಿದೆ, ಇಲ್ಲಿ ಕ್ಯಾಲ್ಕುಲೇಷನನ್ನು ಮಾಡಬೇಕಾಗುತ್ತೆ. ಸೊ ಇಲ್ಲಿ ಏನಾಗೈತಿ, ಇಲ್ಲಿ ನಾವು ಪಿ ಎಮ್ ಟಿ ಯಾವ ರೀತಿ ಕಂಡುಹಿಡಬೇಕು, ಈಜ್ವಲ್ ಟು ಪಿ ಎಮ್ ಟಿ ಫಂಕ್ಷನ್ ಬ್ರಾಕೆಟ್ ಹಾಕಿ ಇಲ್ಲಿ ಏನು ಕಟ್ಟ ನೋಡಿ, ದ ರೇಟ್ ಎಷ್ಟೈತಿ, ಅದ್ರ ಇಂಟ್ರೆಸ್ಟ್ ರೇಟ್ ಐತಿ. ನೀವು ಬ್ಯಾಂಕ್ನಲ್ಲಿ ಲೋನನ್ನು ತೊಗೊಂಡು ಅದ್ರ ಇಂಟ್ರೆಸ್ಟ್ ರೇಟ್ ಐತೈತಿ 12% ಐತಿ. ಇದು 12% ಐತಿ. ನಂಬರ್ ಆಫ್ ದ ಪೀರಿಯಡ್, ನೀವು ಎಷ್ಟು ಇಯರ್ವರೆಗೂ ದ ಲೋನನ್ನು ತೊಗೊಂಡ್ರಿ ಅನ್ನೋದನ್ನು ಮಾಡ್ಬೇಕತ್ತಿ ಬೇಕಾಗುತ್ತಾ. ಅಲ್ಲಿ ಏನಾಗಿರ್ತೈತಿ, ರೇಟ್ ಎಷ್ಟೈತಿ, ಇದು ರೇಟ್ ಐತಾ, ನಂಬರ್ ಆಫ್ ದ ಪೀರಿಯಡ್ ಎಷ್ಟಾಗೈತಿ, 2 ಇಯರ್ ಅಷ್ಟೇ ತೊಗೊಂಡೇನಿ. 2 ಇಯರ್ ಅಷ್ಟೇ ತೊಗೊಂಡು ಅದಕ್ಕೆ ಏನಾಗಿರ್ತೈತಿ, ದ ಫ್ಯೂಚರ್ ವ್ಯಾಲ್ಯೂ ಅಥವಾ ದ ಪ್ರೆಸೆಂಟ್ ವ್ಯಾಲ್ಯೂವರೆ ಫ್ಯೂಚರ್ ವ್ಯಾಲ್ಯೂವರೆ ಯಾವುದರನ್ನು ತೊಗೋತ ಹೇಳಿದಾರೆ, ಅಲ್ಲಿ ಏನಾಗಿತ್ತು ಅಂದ್ರೆ ಪ್ರೆಸೆಂಟ್ ವ್ಯಾಲ್ಯೂ ತೊಗೋದು, ಅಥವಾ ಅದು ಪ್ರಿನ್ಸಿಪಲ್ ಅಮೌಂಟ್ ಆಗಿರ್ಬೋದು, ಪ್ರೆಸೆಂಟ್ ವ್ಯಾಲ್ಯೂ. ಇದಕ್ಕೆ ಲೋನ್ ಅಮೌಂಟ್ ಏನಾಗಿರ್ತೈತಿ, ಪ್ರೆಸೆಂಟ್ ವ್ಯಾಲ್ಯೂ ಆಗುತ್ತೆ. ಇದನ್ನೇನು ಮಾಡ್ತೀನಿ, ತೊಗೋತೀನಿ. ಆಮೇಲೆ ಏನಾಗಿರ್ತೈತಿ, ನೀವು ಇನ್ನೊಂದು ಪ್ರೆಸೆಂಟ್ ವ್ಯಾಲ್ಯೂ ತೊಗೊಂಡ್ರೆ ಫ್ಯೂಚರ್ ವ್ಯಾಲ್ಯೂ ತೊಗೋದು ಅವಶ್ಯಕತೆ ಇಲ್ಲ. ಸೊ ಅದಕ್ಕೆ ಇನ್ನೇನು ಮಾಡ್ತೀವಿ, 1 ಅಂತ ನಾವು ಕನ್ಸಿಡರ್ ಮಾಡಿ, ಇದಕ್ಕೆ ಟೈಪ್ಸ್ ಸಹ ಏನಾಗುತ್ತೆ, ಬಿಗಿನಿಂಗ್ ಆಫ್ ದ ಇಯರ್ ಏನಾಗುತ್ತೆ ಪೇ ಮಾಡ್ತಾವೆ. ಇಷ್ಟನ್ನು ಕ್ಲೋಸ್ ಮಾಡಿದ್ರೆ ಏನಾಗುತ್ತೆ, ಇಷ್ಟನ್ನು ಸಿಗುತ್ತೆ. ಪ್ರೆಸೆಂಟ್ ವ್ಯಾಲ್ಯೂ ಮಂತ್ಲಿ ಎಷ್ಟನ್ನು ಪೇ ಮಾಡಬೇಕಂತ ಅನ್ನೋದನ್ನು ಸಹ ಗೊತ್ತಾಗುತ್ತೆ. 2 ಇಯರ್ ಎಷ್ಟಾಗುತ್ತೆ, 2 ಇಯರ್ ಏನಾಗಿರ್ತೈತಿ, ಇಷ್ಟು ಮಂತ್ಲಿ ಎಷ್ಟಾಗುತ್ತೆ, ಇಷ್ಟು 2 ಇಯರ್ ಬರುತ್ತೆ ಅಂತಲೂ ಸಹ ಹೇಳ್ತೀವಿ. ಓಕೆನಾ. ಈ ರೀತಿ ಏನಾಗಿರ್ತೈತಿ, ಇದು ಇಯರ್ಲಿ. ಇಷ್ಟು ಇಯರ್ಲಿ ಅನ್ನೋ ಸೂತ್ರ ಏನು ಕಂಡು ಹಿಡ್ಕೊಂಡೀವಿ, ಪಿ ಎಮ್ ಟಿ ತೊಗೊಂಡಿದ್ದೆವು, ಇಂಟ್ರೆಸ್ಟ್ ರೇಟು, ಡಿಟೋಲ್ ಅಡ್ರೆಸ್ಸನ್ನು, ಸೆಲ್ ಅಡ್ರೆಸ್ಸನ್ನು ತೊಗೊಂಡಿದ್ದು. ಅದೇ ರೀತಿಯಾಗಿ ಇದಲ್ಲಿ ಇಯರ್ ಎಷ್ಟು 2 ಇಯರ್ಸನ್ನು ತೊಗೊಂಡಿದ್ದು. ಅದೇ ರೀತಿ ಏನಾಗಿರ್ತೈತಿ, ಪ್ರೆಸೆಂಟ್ ವ್ಯಾಲ್ಯೂವನ್ನು ಸಹ ತೊಗೊಂಡು ಏನು ಮಾಡ್ದೇನೆ, ಈ ರೀತಿ ಏನಾಗೈತಿ, ಪಿ ಎಮ್ ಟಿನ ಕಂಡು ಮಂತ್ಲಿ ಎಷ್ಟನ್ನು ಪೇಮೆಂಟ್ ಮಾಡಬೇಕು, ವರ್ಷನಾಗ 2 ಎಲ್ಲ ಕೂಡಿ ಅಂತಲೂ ಸಹ ಈ ಥರ ವಿತ್ ಏನಾಗಿರ್ತೈತಿ, ಇಂಟ್ರೆಸ್ಟು ಕೂಡಿರ್ತೈತಿ, ಪ್ರಿನ್ಸಿಪಲ್ ಅಮೌಂಟು ಸಹ ಏನು ಮಾಡ್ತೈತಿ, ಕೂಡಿರ್ತೈತಿ ಅಂತ ನಾವು ಹೇಳ್ತೀವಿ. ಅದೇ ರೀತಿಯಾಗಿ ಈ ಪಿ ಎಮ್ ಟಿ ನಾವು ಏನು ಮಾಡಿದ್ವಿ, ಇಯರ್ಲಿನೂ ಸಹ ಕಂಡುಹಿಡಿದೆವು, ಎಲ್ಲನೂ ಕಂಡುಹಿಡಿದೆವು. ಅದೇ ರೀತಿಯಾಗಿ ನಾವು ಯಾವ ರೀತಿ ವೀಕ್ಲಿ ಆಗಿರ್ಬೋದು, ಅಥವಾ ಅದು ಮಂತ್ಲಿ ಯಾವ ರೀತಿ ಆಗಿರ್ತೈತಿ, ಕ್ವಾರ್ಟರ್ಲಿ ಯಾವ ರೀತಿ ಆಗಿರ್ತೈತಿ, ಸೆಮಿ ಇಯರ್ಲಿ ಯಾವುದಾಗಿ ಆಗಿರ್ತೈತಿ, ಅಥವಾ ಇಯರಲ್ಲಿ ಯಾವುದು ಆಗಿರ್ತೈತಿ ಅನ್ನೋದನ್ನು ನೋಡೋಣ. ಫಸ್ಟ್ ಒನ್ ಏನು ಮಾಡ್ತೀನಿ, ಈಜ್ವಲ್ ಟು ಹಾಕ್ತೀನಿ, ಸೇಮು. ಆದರೆ ಯಾವ ರೀತಿ ಪ್ರೊಸೀಜರ್ ಇರುತ್ತೆ, ಈಜ್ವಲ್ ಟು ಏನಾಗಿತ್ತು, ಇಲ್ಲೇ ಮೈನಸ್ ಹಾಕ್ತೀನಿ ನಾನು, ಹಾಕಿ ಚೆನ್ನಾಗಿತ್ತು. ಇಲ್ಲಿ ನಾವು ವೀಕ್ಲಿ ಎಷ್ಟಾಗುತ್ತೆ ಅಂತ ನಾವು ನೋಡೋಣ. ಇಲ್ಲಿ ಈಜ್ವಲ್ ಟು ಸೂತ್ರ ಪಿ ಎಮ್ ಟಿ
ಬ್ರಾಕೆಟು ಇಲ್ಲಿ ಏನಾಗ್ತೈತಿ ರೇಟು ಎಷ್ಟಾಗೈತಿ ರೇಟು 12% ಐತೆ. ಡಿವೈಡ್ ಬೈ ಏನಾಗೈತಿ 12 ಅನ್ನೋದು ಏನಾಗೈತಿ ಇಯರ್ಲಿ ಆಗೈತದೆ. ನಮಗೆ ವೀಕ್ಲಿ ಬೇಕಾಗೈತಿ. 1 ಇಯರ್ನಾಗ ಎಷ್ಟು ವೀಕ್ ಅದಾವ 52. ಇಲ್ಲಿ ಏನಾಗೈತಿ ರೇಟ್ ತೊಗೊಂಡಿನಿ, ರೇಟಿಗೆ ಡಿವೈಡ್ ಬೈ ಏನು ಮಾಡತ್ತೀನಿ ವೀಕ್ಲಿ ಎಷ್ಟು ವೀಕ್ ಅದಾವ. ನಾವು ಒಂದು ವರ್ಷಕ್ಕೆ ಇಂಟ್ರೆಸ್ಟ್ ರೇಟ್ ಆಗಿರ್ತೈತಿ 12% ಇದೆ. ವೀಕ್ಲಿ ಡಿವೈಡ್ ಬೈ ಒಂದು ವೀಕ್ ಎಷ್ಟು ಆಗುತ್ತೆ ಅನ್ನೋದನ್ನು ಏನಾಗಿರ್ತೈತಿ ಅದನ್ನು ಡಿವೈಡ್ ಬೈ ಏನು ಮಾಡ್ತೈತಿ ವೀಕ್ಲಿ ಅಂತಲೂ ಕನ್ಸಿಡರ್ ಮಾಡ್ತಾರೆ. ಡಿವೈಡ್ ಬೈ ನೀವು 52 ಅಂತಲೂ ಕನ್ಸಿಡರ್ ಯಾಕೆಲ್ಲ ಸೆಲ್ ಅಡ್ರೆಸ್ಸನ್ನು ಕೊಟ್ಬಿಟ್ಟಿನಿ, ಅದಕ್ಕೋಸ್ಕರ ಸೆಲ್ ಅಡ್ರೆಸ್ಸನ್ನು ತೊಗೊಂಡಿನಿ. ಅದಕ್ಕೆ ನೆಕ್ಸ್ಟ್ ಏನಾಗಿರ್ತೈತಿ ನಂಬರ್ ಆಫ್ ದ ಪೀರಿಯಡ್. ದ ನಂಬರ್ ಆಫ್ ದ ಪೀರಿಯಡ್ ಎಷ್ಟಾಗಿತ್ತು 2 ಇಯರನ್ನು ಕ್ಯಾಲ್ಕುಲೇಷನ್ ಮಾಡ್ಲತ್ತೀವಿ. 2 ಇಯರ್ ಕ್ಯಾಲ್ಕುಲೇಷನ್ ಮಾಡಿದ್ರೆ ಅದಕ್ಕೆ ಏನು ಮಾಡಬೇಕು ಇಂಟು 1 ಇಯರ್ಲಲ್ಲಿ 52 ಆದರೆ 2 ಇಯರ್ಲಿ ಎಷ್ಟು ವೀಕ್ ಇರುತ್ತೆ ಅದಕ್ಕೋಸ್ಕರ ಇಂಟು ಏನಾಗಿರ್ತೈತಿ ಈ ಸೆಲ್ ರೆಫರೆನ್ಸನ್ನು ತೊಗೋತೀನಿ. ಅದಕ್ಕೆ ಇದಕ್ಕೇನಾಗಿರ್ತೈತಿ ಪ್ರೆಸೆಂಟ್ ವ್ಯಾಲ್ಯೂ ಎಷ್ಟೈತಿ 5 ಲ್ಯಾಕ್ ಏನಾಗೈತಿ ಪ್ರೆಸೆಂಟ್ ವ್ಯಾಲ್ಯೂವನ್ನು ತೊಗೋತೀವಿ. ಅದೇ ರೀತಿಯಾಗಿ ಇದು 1 ತೊಗೊಂಡ್ರೆ ಏನು ಮಾಡ್ತೈತಿ ಬ್ರಾಕೆಟನ್ನು ಕ್ಲೋಸ್ ಮಾಡಿ ಏನು ಮಾಡ್ತೀನಿ ಇಷ್ಟೇನಾಗಿರ್ತೈತಿ ವೀಕ್ಲಿ ಏನಾಗೈತಿ ಇಷ್ಟು ಪೇಮೆಂಟನ್ನು ಮಾಡಬೇಕು ಅನ್ನೋದನ್ನು ನಾವು ಕಂಡುಹಿಡಿದು. ಅದೇ ರೀತಿಯಾಗಿ ಇದು ಮಂತ್ಲಿ ಇಜಿಕಲ್ ಟು ಮೈನಸನ್ನು ಇವಾಗ ಹಾಕ್ತೀನಿ PMT ಹಾಕಿ ಬ್ರಾಕೆಟನ್ನು ಹಾಕಿ ಅಲ್ಲ ರೇಟ್ ಎಷ್ಟಾಗೈತಿ 12%. 1 ಇಯರ್ಲಿ ಎಷ್ಟು ಮಂತ್ ಇರುತ್ತೆ ಇದು ಮಂತ್ ಇರುತ್ತೆ 12 ಮಂತ್ ಇರುತ್ತೆ. ಸೊ ಡಿವೈಡ್ ಬೈ ಏನು ಮಾಡ್ತೀನಿ ಅದು ಸೆಲ್ ಅಡ್ರೆಸ್ಸನ್ನು ಕೊಟ್ಟಿನಿ ಅದನ್ನು ಕ್ಲಿಕ್ ಮಾಡಿ. ಅದೇ ರೀತಿಯಾಗಿ ನಂಬರ್ ಆಫ್ ದ ಪ್ರೊಡ್ಯೂಸ್ಟ್ ಐತಿ 2 ಇಯರ್ಸ್ ಐತಿ. ಅದಕ್ಕೆ ಇಂಟು ಏನು ಮಾಡ್ತೀನಿ 12 ಮಾಡ್ತೀನಿ 24 ಬರುತ್ತೆ. ಅದಕ್ಕೋಸ್ಕರ ಪ್ರೆಸೆಂಟ್ ವ್ಯಾಲ್ಯೂ ಎಷ್ಟಾಗೈತಿ 5 ಇಯರ್ಸು ಕ್ಲೋಸು 1 ಬ್ರಾಕೆಟನ್ನು ಕ್ಲೋಸ್ ಮಾಡಿ ಏನು ಮಾಡ್ತೀನಿ ಫಾರ್ಮ್ ಎಷ್ಟಾಗೈತಿ ಇಯರ್ಲಿ ಮಂತ್ಲಿ ಏನಾಗೈತಿ 23,303 ಏನಾಗೈತಿ 300 ಇಷ್ಟೇನ ನಾವು ಏನು ಮಾಡ್ಬೇಕೈತಿ ಇನ್ಸ್ಟಾಲ್ಮೆಂಟ್ ಬೇಸ್ ಮೇಲೆ ಕಟ್ಟಬೇಕು. ಅದೇ ರೀತಿ ಕ್ವಾರ್ಟರ್ಲಿ 1 ವರ್ಷದಾಗ ಎಷ್ಟು ಕ್ವಾರ್ಟರ್ ಇರುತ್ತೆ 4 ಕ್ವಾರ್ಟರ್ ಇರುತ್ತೆ. ಸೊ ಸೇಮ್ ಇದು ಫಾರ್ಮುಲಾ PMT ಏನಾಗಿರ್ತೈತಿ ಇಲ್ಲಿ ರೇಟು ರೇಟ್ ಎಷ್ಟಾಗಿರ್ತೈತಿ 12. ನೀವು ಇಲ್ಲಿ ಸೆಲ್ ರೆಫರೆನ್ಸನ್ನು ಡಿವೈಡ್ ಬೈ ಮಾಡ್ತೈತಿ ಒಂದು ಕ್ವಾರ್ಟ್ರಲ್ಲಿ ಎಷ್ಟಾಗುತ್ತೆ ರೇಟ್ ಅಂತ ಅನ್ನೋದನ್ನು ನೋಡ್ಕೊತೀವಿ. ಅದೇ ರೀತಿಯಾಗಿ ಇಯರ್ ಎಷ್ಟಾಗೈತೆ 2 ಇಯರ್ಸ್ ಆಗೈತಿ. ಅದಕ್ಕೆ ಇಂಟು 4 ಅನ್ನು ತೊಗೋತೀವಿ. ಅದಕ್ಕೆ ಪ್ರೆಸೆಂಟ್ ವ್ಯಾಲ್ಯೂ ಎಷ್ಟೈತಿ 5 ಲ್ಯಾಕ್ ಐತಿ. ಕ್ಲೋಸು 1 ಇಷ್ಟೇನಾಗೈತಿ ನಮ್ಗೆ ಸೆಮಿ ಅಂದ್ರೆ ಕ್ವಾರ್ಟರ್ಲಿ ಏನಷ್ಟು ಇಷ್ಟನ್ನು ಇನ್ಸ್ಟಾಲ್ಮೆಂಟನ್ನು ತೊಗೋಬೇಕಾಗುತ್ತೆ. ಅದೇ ರೀತಿಯಾಗಿ ನೀವು ಸೆಮಿ ಇಯರ್ಲಿ ಎಷ್ಟು ಇರುತ್ತೆ 1 ವರ್ಷದಾಗ 2 ಇರುತ್ತವೆ. ಸೊ ಏನಾಗಿರ್ತೈತಿ ಇಲ್ಲಿ ಇಜ್ಕಲ್ ಟು 1 PMT ಇಲ್ಲೇನಿರುತ್ತೆ ರೇಟನ್ನು ತೊಗೋಬೇಕು. ರೇಟ್ ಎಷ್ಟಾಗೈತಿ 12. ಅದಕ್ಕೆ ಡಿವೈಡ್ ಬೈ ಏನು ಮಾಡ್ತೀನಿ ಸೆಮಿ ಇಯರ್ ಅಂದ್ರೆ 6 ತಿಂಗಳಿಗೊಮ್ಮೆ ಅನ್ನೋಗರ್ಥ ಸೆಮಿ ಇಯರ್. ಅದೇ ರೀತಿಯಾಗಿ ನಂಬರ್ ಆಫ್ ದ ಪೀರಿಯಡ್ ಎಷ್ಟಾಗೈತಿ ತೊಗೊಂಡು ಇಂಟು ಏನು ಮಾಡ್ತೀನಿ ಅದಕ್ಕೆ ಈ ಸೆಲ್ ರೆಫರೆನ್ಸನ್ನು ಕೊಡ್ತೀನಿ. ಅದಕ್ಕೆ ರೀತಿ ಪ್ರೆಸೆಂಟ್ ವ್ಯಾಲ್ಯೂ ಇದು 1 ಬ್ರಾಕೆಟ್ ಕ್ಲೋಸ್ ಇಷ್ಟಾಗುತ್ತೆ. ಎಷ್ಟೇನಾಗುತ್ತೆ ನಾವು ಸೆಮಿ 2 ಸರ್ತಿ ಪೇ ಮಾಡ್ತಾ 6 ತಿಂಗಳಿಗೂ ಇಷ್ಟು ಕೊಡ್ತಾರೆ. ಸೇಮ್ ಇದನ್ನು ಸಹ ಇಲ್ಲಿ ಏನಾಗುತ್ತೆ ಅಪ್ಲೈ ಆಗುತ್ತೆ. ಇದು 1 PMT ನೀವು ಆಗಲೇ ಏನು ತೊಗೊಂಡಿದ್ದನೋ ಇಲ್ಲಿ ಆಲ್ರೆಡಿ ನಾವು ಕ್ಯಾಲ್ಕುಲೇಷನ್ ಮಾಡಿದ್ದು ಈ ರೀತಿ. ಇಲ್ಲಿ ಯಾವ ರೀತಿ ಆಗುತ್ತೆ ನಿಮ್ಮ ಪ್ರಕಾರ ಇಲ್ಲಿ ರೇಟ್ ಏನಾಗುತ್ತೈತಿ 12%. ಓಕೆನಾ. ಡಿವೈಡ್ ಬೈ ಏನು ಮಾಡಿದ್ದೀನಿ 1 ಇಯರ್. ನೀವು ಡಿವೈಡ್ ಬೈ 1 ಮಾಡಿದ್ರು ಕನ್ಸಿಡರ್ ಆಗೋದು ಅಷ್ಟನ್ನು ತೊಗೊಂಡು ಏನು ಮಾಡ್ತೈತಿ ಇಯರ್ ಎಷ್ಟೈತಿ 2 ಇಯರ್ಸ್ ಐತಿ. 2 ಇಯರ್ಸ್ ಇಂಟು ತೊಗೊಂಡಿನಿ ಸೆಲ್ಲು ಅಥವಾ ಪ್ರೆಸೆಂಟ್ ವ್ಯಾಲ್ಯೂ ಅಥವಾ ಲೋನ್ ಅಮೌಂಟ್ ಎಷ್ಟಾಗುತ್ತೆ ಇಷ್ಟು 1 ಬ್ರಾಕೆಟ್ ಕ್ಲೋಸ್. ಸೊ ನೋಡು ಇಲ್ಲಿ ಏನಾಗೈತಿ ಅಷ್ಟೇ ತೊಗೊಂಡಿದ್ದೆ. ಅಲ್ಲಿ ಡಿವೈಡ್ ಬೈ ಮಾಡೋ ಇಷ್ಟ ಇಯರ್ಲಿ ಏನಾಗೈತಿ ಇಷ್ಟೇನಾಗತ್ತೈತಿ ವೀಕ್ಲಿ ಏನಾಗತ್ತೈತಿ ಇಷ್ಟನ್ನು ವೀಕ್ಲಿ ಮಾಡಿದ್ರೆ ಈ ರೀತಿ ಫಾರ್ಮುಲಾ ಯೂಸ್ ಮಾಡ್ಕೊಂಡಿದ್ದೆವು. ಸೆಲ್ ರೆಫರೆನ್ಸನ್ನು ಹಾಕಿ ಏನು ಮಾಡಿದ್ವಿ ನಾವು ಸೆಲ್ ತೊಗೊಂಡಿದ್ದೆವು. ಅದೇ ರೀತಿಯಾಗಿ ಮಂತ್ಲಿ ಮಾಡಿದ್ರೆ ಕ್ವಾರ್ಟರ್ಲಿ ಮಾಡಿದ್ರೆ ಇಯರ್ಲಿ ಇದೆ PMT ಅಂದರೆ ಮಂತ್ಲಿ ಎಷ್ಟನೇ ಪೇಮೆಂಟ್ ಮಾಡ್ತೀವಿ ಇನ್ಸ್ಟಾಲ್ಮೆಂಟ್. ನಾವು ವೀಕ್ಲಿ ಮಾಡಿದ್ರೆ ಇಷ್ಟು 5,400 ಮಾಡಬೇಕು ಅಥವಾ ಮಂತ್ಲಿ ಮಾಡಿದಂದ್ರೆ 23,000. ಅದೇ ರೀತಿಯಾಗಿ ನಾವು ಕ್ವಾರ್ಟರ್ಲಿ ಮಾಡಿದ್ರೆ 69. ಅದೇ ರೀತಿಯಾಗಿ ಸೆಮಿ ಇಯರ್ಲಿ ಮಾಡಬೇಕಾದ್ರೆ ಈ ರೀತಿ ಏನಾಗಿರ್ತೈತಿ ಇನ್ಸ್ಟಾಲ್ಮೆಂಟ್ ಬೇಸ್ ಮೇಲೆ ಕಟ್ಟೋದೈತೆ ಅಂದರೆ ಏನಾಗುತ್ತೆ ಇಷ್ಟನ್ನು ಮಾಡಬೇಕು. ಇದನ್ನೇ PMT ಅಂತಲೇ ಸಹ ಕರೀತಾರೆ. ನೆಕ್ಸ್ಟ್ ಏನಾಗಿರ್ತೈತಿ
ಪಿ ಎಮ್ ಟಿ ಫಂಕ್ಷನ್ ಏನೈತಿ, ಓಕೆನಾ. ಐ ಎಮ್ ಟಿ ಅಂದರೆ ಇಂಟ್ರೆಸ್ಟ್ ರೇಟು, ಮಂತ್ಲಿ ಎಷ್ಟು ಇಂಟ್ರೆಸ್ಟನ್ನು ಕಟ್ತೀರಿ ಅನ್ನೋದನ್ನು ಅಲ್ಲಿ ಕ್ಯಾಲ್ಕುಲೇಷನನ್ನು ಮಾಡಬೇಕಾಗುತ್ತೆ. ಅದರ ಸೂತ್ರ ಏನಾಗಿರ್ತೈತಿ, ಇಂಟ್ರೆಸ್ಟ್ ರೇಟು ಪಿರಿಯಡು ನಂಬರ್ ಆಫ್ ದ ಪೇಮೆಂಟು ಅಥವಾ ಪ್ರೆಸೆಂಟ್ ವ್ಯಾಲ್ಯೂವನ್ನು ತೆಗೆದುಕೊಳ್ಬೇಕಾಗುತ್ತೆ. ಇಲ್ಲಿ ನಾವು ಫಸ್ಟ್ ಏನು ಮಾಡೋಣ, ಓಕೆನಾ. ಇಲ್ಲಿ ಏನಾಗಿರ್ತೈತಿ, ನಾವು ಸೂತ್ರನ ಪ್ರೆಸೆಂಟ್ ವ್ಯಾಲ್ಯೂ ಇದು ಈಕ್ವಲ್ ಟು ಐ ಪಿ ಎಮ್ ಟಿ ಅಳಗೇನು ಬರ್ತದೆ, ರೇಟ್ ಏನಾಗಿರ್ತೈತಿ 12% ರೇಟನ್ನು ತೊಗೊಂಡಿದ್ದೇವೆ. ಇಲ್ಲಿ ಏನು ಮಾಡ್ತೀವಿ ನಾವು, ಪರ್ ಏನಾಗಿರ್ತೈತಿ, ಇಲ್ಲಿ 1 ನಾವು ಯಾವಾಗಲೂ ಇಟ್ಕೋಬೇಕಾಗತ್ತೆ, 1. ಅದೇ ರೀತಿ ನಂಬರ್ ಆಫ್ ದ ಪೀರಿಯಡ್ ಎಷ್ಟೈತಿ, 2 ಇಯರ್ ಐತಿ, ಅದನ್ನು ತೊಗೊಂಡಿವಿ. ಅದೇ ರೀತಿಯಾಗಿ ನಾವು ಪ್ರೆಸೆಂಟ್ ವ್ಯಾಲ್ಯೂ ಎಷ್ಟಾಗೈತಿ, 5 ಲ್ಯಾಕ್ ಏನಾಗೈತೆ ಲೋನ್ ಅಮೌಂಟು. ಪ್ರೆಸೆಂಟ್ ವ್ಯಾಲ್ಯೂ ಅಂದರು ಏನಾಗೈತೆ ಲೋನ್ ಅಮೌಂಟನ್ನು ತೊಗೊಂಡು ಏನು ಮಾಡ್ತೀನಿ, ಇಲ್ಲಿ ಒಂದು ಟೈಪ್ಸು 7 ಆಗೈತಿ. ಬಿಗಿನಿಂಗ್ ಆಫ್ ದ ಪೀರಿಯಡ್ ನಾವು ಪೇಮೆಂಟ್ ಮಾಡೋದಂದ್ರೆ ಏನಾಗುತ್ತೆ, ಈ ರೀತಿ ಏನಾಗೈತಿ, ಓಕೆ. ಇಲ್ಲಿ ಏನಾಗೈತಿ, ಐ ಪಿ ಎಮ್ ಟಿ ಕಂಡಿಡ್ಬೇಕು. ಈಕ್ವಲ್ ಟು ಏನಾಗೈತಿ ಹಾಕಿ ಐ ಪಿ ಎಮ್ ಟಿ ಕ್ಲಿಕ್ ಮಾಡೋದು, ಇಂಟ್ರೆಸ್ಟನ್ನು ತೊಗೋತೀವಿ ಎಷ್ಟು, 12%. ಮತ್ತು ಅದೇ ರೀತಿಯಾಗಿ ಇಲ್ಲಿ ಪರ್ ಅಂದರೆ ಏನಾಗೈತಿ, 1 ತೊಗೋಬೇಕು. ಅದೇ ರೀತಿ ನಂಬರ್ ಆಫ್ ದ ಪೀರಿಯಡ್ ಎಷ್ಟಾಗೈತಿ, 2 ಇಯರ್ ಐತಿ. ಅದೇ ರೀತಿಯಾಗಿ ಇದು ಪ್ರೆಸೆಂಟ್ ವ್ಯಾಲ್ಯೂ ಎಷ್ಟೈತಿ, 5 ಲ್ಯಾಕ್ ಐತಿ. ಅದನ್ನು ತೊಗೊಂಡು ಬ್ರಾಕೆಟ್ ಕ್ಲೋಸ್ ಮಾಡಿದ್ರೆ ಏನಾಗುತ್ತೆ, ಇಷ್ಟು 60,000 ಬರ್ತೈತಿ. ಇದನ್ನು ನಾವು ಮೈನಸ್ನ ತೆಗೆದು ಸ್ಟಾರ್ಟಿಂಗ್ ಏನೋ ಸ್ವಲ್ಪ ಮೈನಸ್ನ ಹಾಕೊಂಡ್ರೆ ಏನಾಗುತ್ತೆ, ಮೈನಸ್ನ ಬರೋದಿಲ್ಲ. ಇದೇನಾಗಿರ್ತೈತಿ, ಇಂಟ್ರೆಸ್ಟ್ ಪಿ ಎಮ್ ಟಿ ಅಂತ ಅಂತೀವಿ. ಮಂತ್ಲಿ ಎಷ್ಟನ್ನು ನಾವು ಕಟ್ತೇವೆ ಅನ್ನೋದನ್ನಾಗಿರ್ತೈತಿ ಇಲ್ಲಿ ಆಗಿರ್ತೈತಿ. ಇದನ್ನು ಸಹ ನಾವು ಮಂತ್ಲಿ ವೀಕ್ಲಿ ಸಹ ಏನು ಮಾಡ್ಬೋದು, ಕ್ಯಾಲ್ಕುಲೇಷನ್ ಮಾಡ್ಬೇಕು. ಆಗಲೇ ಯಾವ ರೀತಿ ಮಾಡಿದವಿ ಇಲ್ಲಿ ನೋಡಿ, ಈಕ್ವಲ್ ಅಂದರೆ ಎಷ್ಟು ಇಂಟ್ರೆಸ್ಟನ್ನು ನಾವು ಟೋಟಲ್ 2 ಇಯರ್ನಾಗ ಕಟ್ತೇವೆ ಅಂತ ನಾವು ಅರ್ಥ ಆಗುತ್ತೆ, 60,000. ಅದೇ ರೀತಿ ನಾವು ವೀಕ್ಲಿ ಎಷ್ಟಾಗುತ್ತೆ, ಈಕ್ವಲ್ ಟು ಐ ಪಿ ಎಮ್ ಟಿ ಬ್ರಾಕೆಟು. ಸೊ ಇಲ್ಲಿ ಏನಾಗೈತೆ, ಈ ರೇಟ್ ಎಷ್ಟೈತಿ 12% ಡಿವೈಡ್ ಬೈ ಏನು ಮಾಡ್ತೇವೆ ನಾವು 52 ವೀಕನ್ನು ತೊಗೋತೀವಿ. ಅದೇ ರೀತಿ ಇಲ್ಲಿ ಪರ್ ಏನಾಗಿರ್ತೈತಿ, 1 ಆಗಿರ್ತೈತಿ, 1 ತೊಗೊಂಡು ನಂಬರ್ ಆಫ್ ದ ಪೀರಿಯಡ್ ಏನಾಗಿರ್ತೈತಿ, 2 ಇಯರ್ ಆಗಿರ್ತೈತಿ. ಅದಕ್ಕೆ ಇಂಟು ಏನು ಮಾಡ್ತೀವಿ, 52 ಮಾಡ್ಕೋತೀವಿ. ಅದಕ್ಕೆ ನೆಕ್ಸ್ಟ್ ಏನು ಮಾಡ್ತೈತಿ, ಪ್ರೆಸೆಂಟ್ ವ್ಯಾಲ್ಯೂವನ್ನು ತೊಗೋತೀವಿ. ಬ್ರಾಕೆಟನ್ನು ಕ್ಲೋಸ್ ಮಾಡಿ ಏನಾಗಿರ್ತೈತಿ, ಇಷ್ಟು ಏನಾಗಿರ್ತೈತಿ ವೀಕ್ಲಿ ಏನಾಗುತ್ತೆ, ಇಷ್ಟು ಇಂಟ್ರೆಸ್ಟನ್ನು ನಾವು ಕಟ್ಟಬೇಕಾಗುತ್ತೆ ಅಂತಲೂ ಸಹ ಹೇಳ್ತಾ. ಅದೇ ರೀತಿಯಾಗಿ ಇಲ್ಲಿ ಸಹ ನೀವು ಮಂತ್ಲಿ ಮಾಡೋದಾಯ್ತಂದ್ರೆ ಐ ಪಿ ಎಮ್ ರೇಟ್ ಎಷ್ಟೈತಿ 12, ಅದಕ್ಕೂ ಡಿವೈಡ್ ಬೈ ಏನು ಮಾಡ್ತೀನಿ 12 ಅಂತ ನಾವು ಕನ್ಸಿಡರ್ ಮಾಡ್ಕೋತು. ಅದಕ್ಕೂ 1 ಪರ್ ಅಂದರೆ ಎಷ್ಟು, ಎಷ್ಟು 1 ಅಷ್ಟೇ ನಾವು ಎಷ್ಟು ಪರ್ನ ಕಡೆ ಪ್ರತಿಯೊಂದಕ್ಕೂ ಎಷ್ಟು ಅಥವಾ 2 ಹೊಡೆದ್ರೆ 2 ಕೊಡ್ತೇವೆ. ಸೊ ನಾನಲ್ಲಿ ಪರ್ ಇನ್ಸ್ಟಾಲ್ಮೆಂಟನ್ನು ಕ್ಯಾಲ್ಕುಲೇಷನ್ ಇಂಟ್ರೆಸ್ಟನ್ನು ಕ್ಯಾಲ್ಕುಲೇಷನ್ ಮಾಡ್ತಾಯಿದ್ದೀನಿ. ಸೊ ಅಲ್ಲಾಗೈತಿ ಇಯರ್ ಎಷ್ಟಾಗೈತಿ ಡಿವೈಡ್ ಇಂಟು ಏನಾಗೈತಿ 12 ಮಂತು. ಅದಕ್ಕೆ ಏನಾಗೈತಿ ಪ್ರೆಸೆಂಟ್ ವ್ಯಾಲ್ಯೂನ ತೊಗೊಂಡು ಇಷ್ಟಾಗಿರುತ್ತೆ. ನೀವು ಇಯರ್ಲಿ 5,000 ಏನೋ ಮಾಡ್ತೈತಿ ಇಂಟ್ರೆಸ್ಟನ್ನು ಕಟ್ಟಬೇಕಾಗತ್ತೆ. ಅದೇ ರೀತಿ ನೀವು ಕ್ವಾರ್ಟರ್ಲಿ ಸಹ ಏನು ಮಾಡ್ಬೋದು, ಈ ರೀತಿ ಏನೋ ಮಾಡ್ಬೋದು, ಕ್ಯಾಲ್ಕುಲೇಷನನ್ನು ಮಾಡ್ಬೋದು. ಯಾವುದನ್ನು ಐ ಪಿ ಎಮ್ ಟಿ ಫಂಕ್ಷನ್ ಅನ್ನೋದನ್ನು ಸಹ ಹೇಳ್ತೀವಿ. ಅದೇ ರೀತಿಯಾಗಿ ಮುಂದಿನ ಫಾರ್ಮುಲಾ ಯಾವುದೈತೆ ನೋಡೋಣ. ಪಿ ಪಿ ಎಮ್ ಟಿ ಅಂತಾರೆ. ಪಿ ಎಮ್ ಟಿ ಪ್ರಿನ್ಸಿಪಲ್ ಅಮೌಂಟನ್ನು ನಾವು ಯಾವ ರೀತಿ ಕ್ಯಾಲ್ಕುಲೇಷನ್ ಮಾಡಬೇಕು ಅನ್ನೋದನ್ನು ನೋಡೋಣ. ಪ್ರಿನ್ಸಿಪಲ್ ಅಮೌಂಟ್ ಸೇಮ್ ಸೂತ್ರ
ಇಲ್ಲಿ ಏನಾಗುತ್ತೈತಿ ಪ್ರಿನ್ಸಿಪಲ್ ಅಮೌಂಟ್. ಅದೇ ರೀತಿ ವೀಕ್ಲಿ ಸಹ ಇದನ್ನು ಸಹ ಪ್ರಿನ್ಸಿಪಲ್ ಅಮೌಂಟನ್ನು ಈಜ್ವಲ್ ಟು ಇಲ್ಲಿ ಮೈನಸ್ ಇದು ಮೈನಸ್ನಾಗ ಏನು ಬೇಡ ಪಿ ಪಿ ಎಮ್ ಟಿ ತೊಗೊಂಡ್ರೆ ಅಲ್ಲಿ ಇಲ್ಲಿ ಏನಂತ ಈಜ್ವಲ್ ಟು ಪಿ ಪಿ ಎಮ್ ಟಿ. ಇಲ್ಲಿ ಏನಾಗಿರ್ತೈತಿ ರೇಟ್ ಎಷ್ಟೈತಿ 12%. ಪರ್ ಏನಾಗಿರ್ತೈತಿ 1 ಕನ್ಸಿಡರ್ ಮಾಡ್ತೇವೆ ನಾವು. ಅದೇ ರೀತಿ ನಂಬರ್ ಆಫ್ ದ ಪೀರಿಯಡ್ ಏನಾಗೈತಿ 2 ಇಯರ್ಸ್ ಆಗೈತಿ. ಅದನ್ನು 2 ಇಯರ್ಸ್ ಸೆಲ್ ರೆಫರೆನ್ಸನ್ನು ತೊಗೊಂಡಿದ್ದು. ಅದೇ ರೀತಿ ಪ್ರೆಸೆಂಟ್ ವ್ಯಾಲ್ಯೂ ಎಷ್ಟೈತಿ 5 lakh ಐತಿ. ಅದನ್ನು ಕ್ಲೋಸ್ ಮಾಡಿದ್ರೆ ಎಷ್ಟಾಗುತ್ತೆ ಇಷ್ಟೇನಾಗತ್ತೈತಿ ಅದ್ರದ್ದು ಪಿ ಎಮ್ ಟಿ ಅಂದರೆ ಪ್ರಿನ್ಸಿಪಲ್ ಅಮೌಂಟ್ ಏನಾಗಿರ್ತೈತಿ 2,35,849 ಆಗಿರ್ತೈತಿ. ಪ್ರೆಸೆಂಟ್ ವ್ಯಾಲ್ಯೂ ಆಗುತ್ತೆ ಅಂತಲೂ ಸಹ ಹೇಳಿ. ಓಕೆ, ಇಲ್ಲಿ ಏನಾಗಿರ್ತೈತಿ ನಾವು ಐ ಪಿ ಎಮ್ ಟಿ ಮತ್ತು ಪಿ ಎಮ್ ಟಿಯನ್ನು ಕಂಡಿದ್ದೀವಿ. ಇಂಟ್ರೆಸ್ಟು ಮತ್ತು ಪ್ರಿನ್ಸಿಪಲ್ ಅಮೌಂಟನ್ನು ನಾವು ಕೂಡಿಸ್ತೇವೆ, ಎಷ್ಟನ್ನು ಪೇ ಮಾಡ್ತೇವೆ. ಸೊ ಇಲ್ಲಿ ಆಗೈತಿ ಮಂತ್ಲಿ ನಾವು ಪೇ ಮಾಡ್ಬೇಕಾದ್ರೆ ಎಷ್ಟಾಗುತ್ತೆ ಇಷ್ಟನ್ನು ಇಷ್ಟನಾಗೈತಿ. ಇಷ್ಟನ್ನು ಬಂದೈತಿ, ನಾವು ರೆಫರೆನ್ಸನ್ನು ಹಾಕಿದ್ದೀವಿ. ಇದು ಐ ಎಮ್ ಟಿ ಏನೈತಿ 5,000 ಬರುತ್ತೆ. ಇದು ಪಿ ಎಮ್ ಟಿ ಏನಾಗೈತಿ ಇಲ್ಲಿ ನೋಡಿ. ಇಲ್ಲಿ ಬೇಕಾದ್ರೆ ನಾವು ಕ್ಯಾಲ್ಕುಲೇಷನ್ ಮಾಡ್ಕೊಂಡಿದ್ದೆವು. ಇಲ್ಲಿ ಎಷ್ಟೈತಿ ಮಂತ್ಲಿ ಇಷ್ಟಾಗೈತಿ. ಈ 5,000 ಏನಾಗೈತಿ ಇಲ್ಲಿ ಕ್ಯಾಲ್ಕುಲೇಷನ್ ಮಾಡಿಕೊಡಿ ನೋಡು. ಇಲ್ಲಿ ಏನಾಗೈತಿ ಅದು ಐ ಪಿ ಎಮ್ ಟಿ ಎಷ್ಟಾಗೈತಿ 5,000 ಆಗೈತಿ. ಎಷ್ಟು ಮಂತ್ಲಿ ಏನಾಗೈತಿ. ಈಗ ಏನಾಗೈತೆ ನಾವು ಇವೆರಡನ್ನು ಕೂಡಿಸಿದ್ರೆ ಏನು ಬರ್ಬೇಕು ನಮಗೆ ಪಿ ಎಮ್ ಟಿ ಬರಬೇಕು. ಸೊ ಏನಾಗೈತಿ ಇಲ್ಲಿ ನೋಡು ಕೂಡಿಸ್ಕೊಂಡ್ರೆ ಟೋಟಲಾಗಿ ನಾವು ಎಷ್ಟು ಇನ್ಸ್ಟಾಲ್ಮೆಂಟ್ ಮಾಡ್ತೀವಿ, ಮಂತ್ಲಿ ಆಗಿರ್ಬೋದು ಇಯರ್ಲಿ ಆಗಿರ್ಬೋದು. ಸೊ ಇದೇನಾಗೈತಿ ಇಂಟ್ರೆಸ್ಟನ್ನು ಪೇ ಮಾಡ್ತಾವೆ, ಇದು ಪ್ರಿನ್ಸಿಪಲ್ ಅಮೌಂಟನ್ನು ಆಗಿರ್ತೈತೆ ಅಂತ ಹೇಳಿದ್ದು. ಅದಕ್ಕೋಸ್ಕರ ಇಲ್ಲಿ ನೋಡು ಈಜ್ವಲ್ ಟು ದ ಸಮ್ ಬ್ರ್ಯಾಕೆಟ್ ಹಾಕಿದ್ರೆ ಇದು ಇಂಟ್ರೆಸ್ಟು ಪ್ಲಸ್ ತಡಿ ಸೊ ಏನಾಗಿರ್ತೈತಿ ಇದು ಪಿ ಎಮ್ ಟಿ ಮಂತ್ಲಿ ಎಷ್ಟನ್ನು ಪೇ ಮಾಡಬೇಕು. ಇಲ್ಲಿ ಈಜ್ವಲ್ ಟು ಸಮ್ಮ ಇದು ಇಂಟ್ರೆಸ್ಟು ಮತ್ತು ಪ್ರಿನ್ಸಿಪಲ್ ಅಮೌಂಟನ್ನು ಕೂಡಿಸ್ತೀವಿ ಪ್ಲಸ್ ಸೆಲ್ಲ ರೆಫರೆನ್ಸನ್ನು ನಾವು ಕೊಡ್ತಾ ಇದ್ದೀನಿ. ಕ್ಲೋಸ್ ಮಾಡ್ತಾನೆ. ಈಗ ಏನೈತಿ ಎಂಟ್ರಿ ಹೊಡ್ತೀವಿ. ಇದು 23,536 ಇಷ್ಟೇನಾಗಿರ್ತೈತಿ ಮಂತ್ಲಿಯನ್ನು ಪೇಮೆಂಟ್ ಮಾಡ್ತೀವಿ. ಇದೇನಾಗಿರ್ತೈತಿ ಇಂಟ್ರೆಸ್ಟು 5,000. ಇದೇನಾಗಿರ್ತೈತಿ ಪ್ರಿನ್ಸಿಪಲ್ ಅಮೌಂಟ್ ಏನಾಗೈತಿ 18,000 ಆಗೈತಿ. ಅಷ್ಟು ಇವೆರಡನ್ನು ಕೂಡಿಸ್ರೆ ಏನಾಗಿರ್ತೈತಿ ನಮಗೆ ಇಷ್ಟನ್ನು ಸಿಗ್ತದೆ ನೋಡಿ. ಇದೇನಾಗಿತ್ತು 23,000. ಇಲ್ಲಿ ನೋಡಿ ನಮ್ಮ ಮುಂಚೆ ನಾವು ಕ್ಯಾಲ್ಕುಲೇಷನ್ ಮಾಡಿದೆವು ನೋಡಿ. ಇಲ್ಲಿಷ್ಟು ಕಾಣಿಸ್ತಾ ಇದ್ದೇನೆ. ಇದು ನೋಡಿದ್ವಿ ಎಲ್ಲರಿಗೆ ಏನಾಗಿರ್ತೈತಿ 23,000 ಏನಾಗಿರ್ತೈತಿ ಇಷ್ಟು ಬಂದೈತೆ. ಸೊ ನಾವೇನಾಗಿರ್ತೈತಿ ಐ ಪಿ ಎಮ್ ಟಿ ಮತ್ತು ಪಿ ಪಿ ಎಮ್ ಟಿಯನ್ನು ಕೂಡಿಸೋ ಇಂಟ್ರೆಸ್ಟು ಮತ್ತು ಪ್ರಿನ್ಸಿಪಲ್ ಅಮೌಂಟನ್ನು ಕೂಡ್ಸೋಕ್ರೆ ಏನಾಗಿರ್ತೈತಿ ಇಷ್ಟು ದ ಪೇಮೆಂಟನ್ನು ಮಾಡ್ತೇವೆ ಇನ್ಸ್ಟಾಲ್ಮೆಂಟ್. ಸೊ ಅದಕ್ಕೋಸ್ಕರ ಏನಾಗೈತೆ ಇದು 23 ಎರಡನ್ನು ಕೂಡಿಸ್ರೆ ಏನಾಗುತ್ತೆ ಇಷ್ಟು ಏನಾಗಿರ್ತೈತಿ ಇನ್ಸ್ಟಾಲ್ಮೆಂಟ್ ಅಥವಾ ಪಿ ಎಮ್ ಟಿ ಬರ್ತೈತಿ ಅಂತಲೂ ಸಹ ಹೇಳ್ತೀವಿ. ಇದೇನಾಗಿರ್ತೈತಿ ಎರಡನ್ನು ಕೂಡಿಸ್ರೆ ಏನಾಗತೈತಿ ಇಷ್ಟು ಬರ್ತೈತಿ ಅನ್ನೋದು. ಸೊ ಇದೇನಾಗಿರ್ತೈತಿ ಇಲ್ಲಿ ಸಿಂಪಲ್ಲಾಗಿ ಎಷ್ಟು ಇನ್ಸ್ಟಾಲ್ಮೆಂಟನ್ನು ಕಟ್ತಿದ್ರಿ ಮತ್ತು ಅದರ ಇಂಟ್ರೆಸ್ಟ್ ಎಷ್ಟು ಕಟ್ತಾ ಇದ್ರಿ ಅದರ ಪ್ರಿನ್ಸಿಪಲ್ ಅಮೌಂಟ್ ಇಷ್ಟೇ. ಪಿ ಎಮ್ ಟಿ ಏನಾಗಿರ್ತೈತಿ ಇಂಟ್ರೆಸ್ಟ್ ವಿತ್ ಏನಾಗಿರ್ತೈತಿ ಪೇಮೆಂಟನ್ನು ಪೇ ಮಾಡ್ತಿರ್ತೈತಿ. ಇದು ಇಂಟ್ರೆಸ್ಟು ಮತ್ತು ಇದು ಪ್ರಿನ್ಸಿಪಲ್ ಅಮೌಂಟನ್ನು ಎರಡನ್ನು ಕೂಡಿಸಿ ಏನಾಗಿರ್ತೈತಿ ಪೇಮೆಂಟನ್ನು ಪೇ ಮಾಡ್ತೈತಿ ಅಂತಲೂ ಸಹ ಹೇಳ್ತೀವಿ. ಇದನ್ನು ಒಂದು ಚಾರ್ಟ್ ಮೂಲಕ ತಿಳ್ಕೊಂಡ್ರೆ ಎಷ್ಟು ಪೇಮೆಂಟ್ ಮಾಡ್ತೈತಿ, ಎಷ್ಟು ಪ್ರಿನ್ಸಿಪಲ್ ಅಮೌಂಟು, ಎಷ್ಟು ಇಂಟ್ರೆಸ್ಟನ್ನು ಪೇ ಮಾಡಬೇಕು, ಮಂತ್ಲಿ ಎಷ್ಟು ಅನ್ಬೇಕು ಮತ್ತು ಬ್ಯಾಲೆನ್ಸ್ ಎಷ್ಟು ಉಳಿತನ್ನು ಸಿಂಪಲ್ಲಾಗಿ ತಿಳ್ಕೊಂಡು ಈಗ ಏನು ಮಾಡ್ತೀವಿ ಪಿ ಎಮ್ ಟಿನ ಕಂಡು ಹಿಡ್ಕೋಬೇಕು. ಇದು ಮೈನಸ್ನ ಹಾಕೋಣ. ಅಲ್ಲಿ ಪಿ ಎಮ್ ಟಿ ಪ್ರಿನ್ಸಿಪಲ್ ಅಮೌಂಟ್ ಎಷ್ಟು ಬರ್ತೈತಿ ಅಲ್ಲಿ ಸೇಮ್ ರೇಟ್ ಎಷ್ಟನ್ನು ತೊಗೋತೀನಿ ಇಷ್ಟನ್ನು ತೊಗೋತೀನಿ. ರೇಟನ್ನು ತೊಗೊಂಡ ತಕ್ಷಣ ಏನಾಗಿದ್ದೀನಿ ಡಿವೈಡ್ ಬೈ ಏನು ಮಾಡ್ತೀನಿ ನಾನು ಮಂತ್ಲಿ ಕಂಡು ಹಿಡ್ಕೋಬೇಕಲ್ಲ. ಸೊ ಏನು ಮಾಡ್ತೀನಿ ಡಿವೈಡ್ ಬೈ ಇಲ್ಲಿ ಎಷ್ಟೈತಿ ರೆಫರೆನ್ಸು ಇದನ್ನು ತೊಗೋತೀನಿ. ಓಕೆನಾ. ಆಳಾಗ ಏನಾಗಿರ್ತೈತಿ ಇಲ್ಲಿ 4 ಕೊಟ್ಟಿರಲ್ಲ 4 ಬೈ ಇಯರ್ಲಿ ಇದನ್ನು ರೆಫರೆನ್ಸ್ ಆಗಿ ಇಟ್ಕೋತೀನಿ.
ಅಂದರೆ ಫಾರ್ ಒನ್ನೂ ಆಗಲ್ಲ, ಒನ್ ಕೊಟ್ಟಿದ್ದೆ. ಸೊ ಏನಾಗಿರ್ತೈತಿ ಇಲ್ಲಿ ರೆಫರೆನ್ಸ್ ಅಂತ ತಗೊಳ್ತಾ ಅಳಕ್ಕೆ ನಂಬರ್ ಆಫ್ ದ ಪೀರಿಯಡ್ ಎಷ್ಟೈತಿ, ನಂಬರ್ ಆಫ್ ದ ಪೀರಿಯಡ್ 2 ಇಯರ್ಸ್ ಐತಿ, ಅದಕ್ಕೆ ಇಂಟು 12 ಮಂತನ ಮಾಡ್ಕೋತೀನಿ. ಅದೇ ರೀತಿಯಾಗಿ ಪ್ರೆಸೆಂಟ್ ವ್ಯಾಲ್ಯೂ ಎಷ್ಟೈತಿ, ಲೋನು ಇಷ್ಟನ್ನು ಕೊಟ್ಟು ನಾನು ಏನು ಮಾಡ್ತೀನಿ, ಇಷ್ಟೇನಾಗೈತಿ ಬಂದಿದ್ದು ಆಗ ಕ್ಯಾಲ್ಕುಲೇಷನ್ ಮಾಡೋದು ಇಷ್ಟು. ಅದೇ ರೀತಿಯಾಗಿ ಈ ಸದ್ಯ ಏನು ಮಾಡ್ತೈತಿ, ಆ ಇಂಟ್ರೆಸ್ಟ್ ರೇಟ್ ಪೇ ಮಾಡ್ತೀವಿ. ಈಕ್ವಲ್ ಟು IPMT ಬ್ರ್ಯಾಕೆಟು ಸೇಮು ದ ರೇಟ್ ಎಷ್ಟೈತಿ 12, ಅದಕ್ಕೆ ಡಿವೈಡ್ ಬೈ ಎಷ್ಟು ಮಾಡ್ಕೋತೀವಿ 12 ಮಾಡ್ಕೋತೀವಿ. ಇಲ್ಲಿ ಏನು ಸಾಗುತ್ತೆ, ಇಲ್ಲಿ ಪರ್ ಕೇಳಿದಾರಲ್ಲ, ಫರ್ ಏನಾಗೈತಿ ಫಸ್ಟ್ ಇಯರು, ದ ಫಸ್ಟು ಕ್ಯಾಲ್ಕುಲೇಷನ್ ಫಾರ್ ಇಯರ್ಲಿ ಮಾಡ್ಕೊಳ್ತೀವಿ. ಅದನ್ನು ಕ್ಲೋಸ್ ಮಾಡಿದ್ವಿ. ನಂಬರ್ ಆಫ್ ದ ಪೀರಿಯಡ್ ಎಷ್ಟೈತಿ 12, ಅದಕ್ಕೆ ಇಂಟು 12%, ಅದು ಕ್ಲೋಸು. ಪ್ರಿನ್ಸಿಪಲ್ ಅಮೌಂಟ್ ಎಷ್ಟಾಗೈತಿ ಇಷ್ಟು ಬ್ರ್ಯಾಕೆಟ್ ಕ್ಲೋಸು ಎಷ್ಟೈತಿ 5000. ಅದೇ ರೀತಿಯಾಗಿ ನೀವು ಎರಡನ್ನು ಸಮ್ ಮಾಡ್ಬೋದು. ಈಕ್ವಲ್ ಟು ಸಮ್ ಪ್ಲಸ್ಸು ಇಷ್ಟಾಗಿರುತ್ತೆ. ಇಷ್ಟು ಪೇಮೆಂಟನ್ನು ಮಾಡಬೇಕು. ಉಳಿದಿದ್ದೀನಿ ಎಷ್ಟು, ಸೊ ಇಲ್ಲಿ ಬ್ಯಾಲೆನ್ಸು ಇಲ್ಲಿ ಏನು ಮಾಡ್ತೈತಿ ಈಕ್ವಲ್ ಟು ಸಮ್ಮು, ಇಲ್ಲಿ ಪ್ರಿನ್ಸಿಪಲ್ ಅಮೌಂಟ್ ಇಷ್ಟು, ಓಕೆನಾ. ಇದ್ರೊಳಗೆ ಮೈನಸ್ ಏನು ಮಾಡ್ತೀವಿ, ಇಷ್ಟನ್ನು ಪೇಮೆಂಟ್ ಮಾಡ್ತೀವಿ. ಕ್ಲೋಸ್ ಮಾಡಿದ್ರೆ ಇಷ್ಟು ಉಳಿತು, ಬ್ಯಾಲೆನ್ಸ್ ಅಮೌಂಟ್ ಎಷ್ಟು ಉಳಿತು, ಇಷ್ಟನ್ನು ಬ್ಯಾಲೆನ್ಸ್ ಅಮೌಂಟ್ ಉಳಿತು. ಸೊ ಇದೇನಾಗೈತಿ, ಈ ರೀತಿ ಏನಾಗಿರ್ತೈತಿ 1 ಇಯರ್ಲಿ ಅಂತ ನಾವು ಸರ್ಕೊಳ್ಳಿ. ಇದನ್ನು ಫಾರ್ಮುಲಾ ಚೇಂಜ್ ಮಾಡಿಕೊಂಡು ನಾವು ಇಲ್ಲಿ 24 ಇಯರ್ ಏನಾಗಿರ್ತೈತಿ ಕ್ಯಾಲ್ಕುಲೇಷನ್ ಮಾಡಬೇಕಾಗುತ್ತೆ. ನೋಡ 24 ಇಯರ್ಸ್ ಅದಾವಲ್ಲ, ಇದು 24 ಮಂತ್ ಅದಾವಲ್ಲ, ಟೂ ಇಯರ್ಸ್ದು ಕ್ಯಾಲ್ಕುಲೇಷನ್ ಮಾಡ್ತಾಯಿದ್ರು. ಸೊ ಮಂತ್ಲಿ ಕ್ಯಾಲ್ಕುಲೇಷನ್ ಮಾಡಿದ್ರೆ ಏನಾಗುತ್ತೈತಿ 24 ಆಗುತ್ತೆ. ಇದನ್ನು ನಾವು ಫಾರ್ಮುಲಾ ಇಲ್ಲಿ ಯಾವುದೇ ರೀತಿಯಾಗಿ ಚೇಂಜ್ ಮಾಡೋದು ಅವಶ್ಯಕತೆ ಇಲ್ಲ. ಸೊ ಏನಾಗಿರ್ತೈತಿ ಇಲ್ಲಿ ಏನು ಕೊಡ್ತೀನಿ, ಡಾಲರನ್ನು ನಾನು ಕೊಡ್ತೀನಿ. ಯಾಕಂದ್ರೆ ಡಾಲರ್ ಸಿಂಬಲು ಅಂದರೆ ಇಲ್ಲಿ ಸೆಲ್ಲಲ್ಲಿ ಯಾವುದೇ ರೀತಿ ಚೇಂಜ್ ಆಗೋದಿಲ್ಲ, ಕಾಲಮಲ್ಲಿ ಸೈನ್ ಆಗೋದಿಲ್ಲ, ಯಾವುದೇ ರೀತಿ ಚೇಂಜ್ ಆಗಿಲ್ಲ ಫಾರ್ಮುಲಾ ಅಂತ ನಾನು ಅಂದ್ಕೊಂಡು ಏನು ಮಾಡ್ತಿದ್ದೀನಿ, ಇಲ್ಲಿ ಸೊ ಏನಾಗಿರ್ತೈತಿ ಈ ರೀತಿ. ಇಲ್ಲಿ ಮತ್ತು 4 ಏನಾಗಿತ್ತು ಇಲ್ಲಿ ಇದ್ದಕ್ಕಿದ್ದಂಗೆ, ಯಾಕಂದರೆ ಬಿಕಾಸ್ ಇಲ್ಲಿ ಏನಾಗಿತ್ತು ಇಲ್ಲಿ ಚೇಂಜ್ ಆಗ್ತಾ ಇದೆ 2 ಇಯರ್ 3rd ಇಯರ್. ಸೊ ಏನಾಗಿತ್ತು ಈ ರೀತಿ ಚೇಂಜ್ ಆಗ್ತೈತೆ. ಸೊ ಇಲ್ಲಿ ಏನು ಮಾಡೋದಿಲ್ಲ, ಇಲ್ಲಿ ಮತ್ತು ಡಾಲರನ್ನು ಕೊಡ್ತೀನಿ. ಮತ್ತು ಇಲ್ಲಿ ಇದು ರೋಲ್ ರೆಫರೆನ್ಸು ಇತ್ತು. ಮತ್ತು ಇಲ್ಲಿ ಏನು ಮಾಡ್ತೀನಿ, ಅಷ್ಟನ್ನು ಕೊಡ್ತೀನಿ. ಸೆಲ್ಗೂ ಮತ್ತು ಚೇಂಜ್ ಆಗಂಗಿಲ್ಲ ಅಂತ ಅನ್ನೋದೇನಾಗಿರ್ತೈತಿ ಇದ್ರದ್ದು ಅರ್ಥ ಆಗಿರ್ತೈತಿ ಅಂತ ಸಹ ಹೇಳ್ತೀವಿ. ಓಕೆ ಅಂತ ನಾವು ಕ್ಲಿಕ್ ಮಾಡಿದ್ರೆ ಸೊ ಏನಾಗಿರ್ತೈತಿ ಇಷ್ಟು ಪೇಮೆಂಟನ್ನು ಬರ್ತೈತೆ. ಅದೇ ರೀತಿಯಾಗಿ ಇದು IPMTನೂ ಸಹ ಸೇಮ್ ಫಾರ್ಮುಲಾ. ಇಲ್ಲಿ ಏನಾಗಿರ್ತೈತಿ ಡಾಲರನ್ನು ಹಾಕ್ತೀವಿ, ಅಂದರೆ ಡಾಲರ್ ಅಂದರೆ ಚೇಂಜ್ ಆಗಬಾರ್ದು ಅನ್ನೋ ಉದ್ದೇಶಕ್ಕೆ ಫಾರ್ಮುಲಾ. ಇಲ್ಲಿ ಚೇಂಜಸ್ ಇದು ರೋಜ್ಗೆ ರೆಫರೆನ್ಸು, ಇದು ಕಲಲ್ಲಿ
ಈ ರೀತಿ ಏನಾಗೈತಿ ನೋಡಿ. ಇಲ್ಲಿ ಡಿ ಇದು ಅಂತಾರೆ ಡಿ ಏನಾಗೈತಿ, ಇಲ್ಲಿ ಐತಲ್ಲ ಇದನ್ನೇನಾಗಿತ್ತು ಸೇಮ್ ಆಗಿರಬೇಕು ರೀ, ಇಂಟ್ರೆಸ್ಟ್ ರೇಟ್ ಸೇಮು. ಸೊ ಅದಕ್ಕೆ $, ಕೊಟ್ಟೀನಿ. ಅದೇ ರೀತಿಯಾಗಿ ದ ನಂಬರ್ ಆಫ್ ದ ಪೀರಿಯಡ್ ಸಹ ಸೇಮ್ ಕೊಟ್ಟಿನಿ. ಸೊ ಏನಾಗೈತಿ ಇಲ್ಲಿ ಎಂಟ್ರನ್ನ ಕೊಡ್ತೀನಿ. ಸೊ ನನಗೆ ಪ್ಲೀಸ್ ಅದನ್ನು ವಹಿಸೋದು ಕರ್ಸರ್ ಹಿಡಿದ್ರೆ ಈ ರೀತಿ ಏನಾಗಿರ್ತೈತಿ. ಸೊ ಎಲ್ಲನ ನಾವು ಕ್ಯಾಲ್ಕುಲೇಷನ್ ಮಾಡಿದ್ರೆ ಇಲ್ಲಿ ಬರ್ತದೆ ಸೇಮ್. ಇದನ್ನು ಸಹ ಕ್ಯಾಲ್ಕುಲೇಷನ್ ಮಾಡಿದ ಫಾರ್ಮುಲಾ ಸೇಮ್ ಅಪ್ಲೈ ಆಗುತ್ತೆ. ಸೊ ಯಾವುದೇ ರೀತಿ ಚೇಂಜ್ ಆಗೋದಿಲ್ಲ. ಪ್ರತಿ ಇನ್ಸ್ಟಾಲ್ಮೆಂಟ್ ಈಕ್ವಲ್ ಇನ್ಸ್ಟಾಲ್ಮೆಂಟನ್ನು ಕೊಡೋದ್ರಿಂದ ಅದರಲ್ಲಿ ಸಮ್ ಮಾಡಿ ನೋಡೋಣ. ಈಕ್ವಲ್ ಟು ಸಮ್ ಸೊ ಯಾವುದೇ ರೀತಿಯಾಗಿ ಏನಾಗುತ್ತೆ ಇಲ್ಲಿ ಈಕ್ವಲ್ ಇನ್ಸ್ಟಾಲ್ಮೆಂಟ್ ಕೊಡೋದ್ರಿಂದ ಏನಾಗಿರ್ತೈತಿ ಚೇಂಜ್ ಆಗೋದಿಲ್ಲ. ಸೊ ಇಲ್ಲಿ ಬ್ಯಾಲೆನ್ಸ್ ಅಮೌಂಟನ್ನು ಎಷ್ಟು ಉಳಿತೈತೆ ನೋಡೋಣ. ಈಕ್ವಲ್ ಟು ಸಮ್ ನಾವು ಇಲ್ಲಿದ್ದು ರೆಫರೆನ್ಸನ್ನು ತೊಗೊಂಡು ಮೈನಸ್ ಹತ್ರವಾಗಿ ಈ ಅಮೌಂಟನ್ನು ಸೊ ಈ ರೀತಿ ಏನು ಮಾಡ್ತೀವಿ ನಾವು ಕ್ಯಾಲ್ಕುಲೇಷನ್ ಮಾಡ್ಕೋತ ಬರಬೇಕಾಗತ್ತೆ. ಇದೇನಾಗಿತ್ತು ಈ ಸರ್ತಿ ಬ್ಯಾಲೆನ್ಸ್ ಅಮೌಂಟನ್ನು ಸಹ ನಾವು ಉಳಿತೈತಿ. ಓಕೆ, ಈ ರೀತಿ ಏನಾಗಿರ್ತೈತಿ ಪ್ರಿನ್ಸಿಪಲ್ ಅಮೌಂಟ್ ಏನಾಗಿರ್ತೈತಿ. ಇದೇನು ಮಾಡ್ತೀವಿ ನಾವು ಪ್ರೆಸೆಂಟ್ ವ್ಯಾಲ್ಯೂನಾಗ ಮೈನಸ್ ಏನಾಗುತ್ತೆ PMTನ ಇನ್ಸ್ಟಾಲ್ಮೆಂಟನ್ನು ಕಳೆದ್ರೆ ಏನಾಗಿರ್ತೈತೆ ನಮಗೆ ಸಿಗುತ್ತೆ. ಅದೇ ರೀತಿಯಾಗಿ ನೆಕ್ಸ್ಟು ಬ್ಯಾಲೆನ್ಸನ್ನು ಏನು ಮಾಡ್ತೈತೆ ಉಳಿದು ಬ್ಯಾಲೆನ್ಸ್ನಾಗ ಏನಾಗಿರ್ತೈತಿ ಮತ್ತೇನಾಗಿರ್ತೈತಿ PMTಯನ್ನು ಕಟ್ತಾರೆ. ಸೊ ಅದಕ್ಕೇನಂತೈತಿ ಲೆಸ್ ಹಾಕೋದು ಬಂದು ಏನಾಗಿರ್ತೈತಿ ಕೊನೆಯಲ್ಲಿ 0 ಆಗುತ್ತೆ ಅಂತಲೂ ಸಹ ಹೇಳ್ತೀವಿ. ಇದೇನಾಗಿರ್ತೈತಿ ಬ್ಯಾಲೆನ್ಸನ್ನು ಪೇಮೆಂಟ್ ಆಫ್ ದ ಬ್ಯಾಲೆನ್ಸ್ ಅಂತಲೂ ಸಹ ಈ ರೀತಿ ಏನಾಗಿರ್ತೈತಿ ಯಾವ ರೀತಿಯಾಗಿ PMTಯನ್ನು ಕ್ಯಾಲ್ಕುಲೇಷನ್ ಮಾಡಬೇಕು ಅನ್ನೋದನ್ನು ನಾವು ತಿಳಿದಿದ್ದೀವಿ. ಅದೇ ರೀತಿಯಾಗಿ ನೆಕ್ಸ್ಟ್ ಇನ್ನೊಂದು ಫಾರ್ಮುಲಾ ಐತಿ. ಇಲ್ಲಿ ಕ್ಯಾಲ್ಕುಲೇಷನ್ ಮಾಡಿದ ಏನಾಗಿರ್ತೈತಿ ನಂಬರ್ ಆಫ್ ದ ಪೀರಿಯಡ್ ಎಷ್ಟು ಹೆಂಗೆ ಕಂಡುಹಿಡಿಬೇಕು ಅದನ್ನು ಪೀರಿಯಡ್ ಅಂತ ಸಹ ಕೇಳ್ತಾರೆ. ಅದನ್ನು ಸಹ ಏನು ಮಾಡ್ತೀರಿ ಈಕ್ವಲ್ ಟು ನಂಬರ್ ಆಫ್ ದ ಪೀರಿಯಡ್. ಸೊ ಏನಾಗೈತಿ ಇಲ್ಲಿ ರೇಟ್ ಎಷ್ಟೈತಿ 12% ಐತಿ. 12% ಆಗೈತಿ. PMT ಏನು ಮಾಡ್ತೈತಿ ನಾವು PMT ಇಲ್ಲಿ PMTಯನ್ನು ಕೊಟ್ಟಿದ್ದಾನೆ. ಇದು ಟು ದ PMT ವ್ಯಾಲ್ಯೂವನ್ನು ತೊಗೋತೀನಿ. ಆಳಾಗ ಏನು ಮಾಡ್ತೀನಿ ದ ಪ್ರೆಸೆಂಟ್ ವ್ಯಾಲ್ಯೂ ಎಷ್ಟೈತಿ ಇಷ್ಟನ್ನು ತೊಗೊಂಡ್ರೆ ಏನಾಗೈತಿ ಬ್ರಾಕೆಟ್ ಕ್ಲೋಸು.
ರೇಟನ್ನು ತೊಗೊಂಡು ಅದಕ್ಕೆ ಏನಾಗಿರ್ತೈತಿ ಪಿ ಎಮ್ ಟಿನ ಆಲ್ರೆಡಿ ಏನು ಮಾಡಿದ್ವಿ ಕ್ಯಾಲ್ಕುಲೇಷನ್ ತೊಗೊಂಡು ಅದರ ಸೆಲ್ ರೆಫರೆನ್ಸನ್ನು ತೊಗೊಂಡಿನಿ. ಆಮೇಲೆ ಏನೈತಿ ಪ್ರೆಸೆಂಟ್ ವ್ಯಾಲ್ಯೂ ಪ್ರಿನ್ಸಿಪಲ್ ಅಮೌಂಟ್ ಎಷ್ಟಾಗೈತಿ ಅಷ್ಟನ್ನು ತೊಗೊಂಡು ಏನು ಮಾಡ್ತೀನಿ ಬ್ರಾಕೆಟನ್ನು ಕ್ಲೋಸ್ ಮಾಡ್ತೀನಿ. ನಂಬರ್ ಆಫ್ ದ ಪೀರಿಯಡ್ ಎಷ್ಟತ್ತ ಅನ್ನೋದನ್ನು ಗೊತ್ತಾಗುತ್ತೆ. ಇಷ್ಟೇನಾಗೈತಿ 12 ಮಂತ್ಸ್ ಏನು ಮಾಡ್ತಾರೆ ಕ್ಯಾಲ್ಕುಲೇಷನ್ ಮಾಡೋದು. ಇದೇನಾಗಿರ್ತೈತಿ ನಂಬರ್ ಆಫ್ ದ ಪೀರಿಯಡ್ ಅಂತಲೂ ಸಹ ಕರಿತೀವಿ. ಇದೇನಾಗಿತ್ತು ನಂಬರ್ ಆಫ್ ದ ಪೀರಿಯಡನ್ನು ನಾವು ಕ್ಯಾಲ್ಕುಲೇಷನ್ ಟೋಟಲಾಗಿ ಏನು ಕೊಡ್ತು ಪ್ರೆಸೆಂಟ್ ವ್ಯಾಲ್ಯೂ, ಫ್ಯೂಚರ್ ವ್ಯಾಲ್ಯೂ ಆ್ಯಂಡ್ ಅದರ ದ ಪಿ ಎಮ್ ಟಿ ಬದ ಐ ಪಿ ಎಮ್ ಟಿ ಮತ್ತು ಪಿ ಎಮ್ ಟಿ ಮತ್ತು ಅದೇ ರೀತಿ ನೆಟ್ ಪ್ರೆಸೆಂಟ್ ವ್ಯಾಲ್ಯೂವನ್ನು ಟೋಟಲಾಗಿ ನಾವು 6 ಫಂಕ್ಷನ್ನ ನೋಡ್ಕೊಂಡು ತಿಳಿತಾ ಅಂತ ಅಂದ್ಕೊಂಡಿದ್ವಿ. ನೆಕ್ಸ್ಟ್ ಏನಾಗಿರ್ತೈತಿ ಇನ್ನೂ 3 ಫಾರ್ಮುಲಾದಗಳದಾವ. ಇಷ್ಟೇನಾಗಿರ್ತೈತಿ ಕ್ಯಾಲ್ಕುಲೇಷನ್ ಮಾಡೋದು. ನೆಕ್ಸ್ಟ್ ಏನಾಗಿರ್ತೈತಿ IRR ಯಾವ ರೀತಿ ಕಂಡುಹಿಡಿಬೇಕು ಅಂತ ಅನ್ನೋದನ್ನು ನೋಡೋಣ. IRR ದ ಇಂಟರ್ನಲ್ ರೇಟ್ ಆಫ್ ದ ರಿಟರ್ನ್ ಅಂತಲೂ ಸಹ ಕರೀತಾರೆ. ನೀವು ಯಾವುದೇ ಒಂದು ಇನ್ವೆಸ್ಟ್ಮೆಂಟನ್ನು ಮಾಡಿರ್ತಾರೆ ಎಷ್ಟು ರಿಟರ್ನ್ ಬರ್ತೈತಿ ವಾಪಸ್ ಅನ್ನೋದನ್ನು ಮಾಡ್ಬೇಕೈತಿ ನಾವು ಕ್ಯಾಲ್ಕುಲೇಷನ್ ಮಾಡಬೇಕಾಗುತ್ತೆ. ಸೊ ಇಲ್ಲೇನಾಗಿರ್ತೈತಿ ಇಂಟರ್ನಲ್ ರೇಟ್ ಆಫ್ ದ ರಿಟರ್ನ್ ಎಷ್ಟು ಬರುತ್ತೆ ಅನ್ನೋದನ್ನು ನೋಡೋಣ. ಅದ್ರ ಸೂತ್ರ ಏನಾಗಿದೆ ಇಂಟರ್ನಲ್ ರೇಟ್ ಆಫ್ ದ ರಿಟರ್ನ್ ಸೂತ್ರ ದ ವ್ಯಾಲ್ಯೂಸನ್ನು ತೊಗೋಬೇಕು. ಅಂದರೆ ಏನಾಗಿರ್ತೈತಿ ಇನಿಷಿಯಲಿ ಅವು ಇಷ್ಟೆಲ್ಲ ಕ್ಯಾಶ್ ಇನ್ಫ್ಲೋ ಆಗೈತಿ. ನಾವೇನಾಗಿರ್ತೈತಿ ಕ್ಯಾಶ್ ಇನ್ಫ್ಲೋ ಬರ್ತೈತಿ ಅಂದ್ಕೊಳ್ಳೋದು ಔಟ್ಸ್ಟ್ಯಾಂಡಿಂಗ್. ಇಷ್ಟೇ ಸೂತ್ರ ಏನು ಮಾಡೋಣ ಫಸ್ಟು IRR ಇಜ್ಕಲ್ ಟು ಏನಾಗಿರ್ತೈತಿ ಇಜ್ಕಲ್ ಟು ಏನಾಗಿರ್ತೈತಿ ರೇಟನ್ನು ಕಂಡುಹಿಡ್ಬೇಕು IRR. ಓಕೆನಾ IRR ಅನ್ನು ತೊಗೊಂಡು ಇಲ್ಲಿ ವ್ಯಾಲ್ಯೂಸ್ ಎಷ್ಟಾಗೈತಿ ಕ್ಯಾಶ್ ಇನ್ಫ್ಲೋ ಎಷ್ಟಾಗೈತಿ ಅದನ್ನು ಸೆಲ್ ರೆಫರೆನ್ಸನ್ನಾಗಿ ತೊಗೋತೆ. ನೋಡಿ ಇಲ್ಲಿ ಫಸ್ಟಿಗೆ ಏನಾಗೈತಿ ಔಟ್ಸ್ಟ್ಯಾಂಡಿಂಗ್ ಎಷ್ಟಾಗೈತಿ 5 lakh ಆಗೈತಿ. ಲಾಸ್ಟಿಗೆ ಏನಾಗೈತಿ ಫಸ್ಟ್ ಇಯರು ಏನಾಗೈತಿ 40,000, ಸೆಕೆಂಡ್ ಇಯರ್ದು ಇನ್ಫ್ಲೋ ಅಷ್ಟು ಬರುತ್ತೆ ಅಂತ ಅಂದ್ಕೊಂಡು ಏನು ಮಾಡ್ತೀವಿ ನಾವು ಸೆಲ್ ರೆಫರೆನ್ಸನ್ನು ನಾವು ತೆಗೆದುಕೊಳ್ತೀವಿ. ನೋಡಿ ಇಲ್ಲಿ 5 ಹಿಡ್ಕೊಂಡು ಇಲ್ಲಿ ಹಿಡ್ಕೊಂಡು ಏನಾಗೈತಿ ನಾನು ಸೆಲ್ ರೆಫರೆನ್ಸನ್ನು ತೊಗೊಳ್ತೀನಿ. ಸೆಲ್ ರೆಫರೆನ್ಸನ್ನು ತೊಗೊಂಡು ಏನು ಮಾಡ್ತೀನಿ ಬ್ರಾಕೆಟನ್ನು ಕ್ಲೋಸ್ ಮಾಡ್ತೀನಿ. ಇಷ್ಟೇನಾಗೈತಿ 23% ಏನೇ ಬರ್ತು IRR ರೇಟನ್ನು ಬರುತ್ತಂತ ನಾವು ಹೇಳ್ತೀವಿ. ಇಷ್ಟೇ. ಅದು ನಾವು ಎಷ್ಟನ್ನು ಇನ್ವೆಸ್ಟ್ಮೆಂಟ್ ಮಾಡಿದ್ದೀವಿ ಇಷ್ಟೇನಾಗಿದೆ 23% ಆಗೈತೆ ಇಂಟರ್ನಲ್ ರೇಟ್ ಆಫ್ ದ ರಿಟರ್ನ್ ಆಗಿರ್ತೈತೆ. ನಾವು ಇನ್ವೆಸ್ಟ್ಮೆಂಟ್ ಮಾಡೋ ಅಮೌಂಟ್ ಮೇಲೆ ಏನಾಗೈತೈತಿ IRR ಎಷ್ಟು ಬರ್ತೈತೆ ಇಂಟರ್ನಲ್ ರೇಟ್ ಆಫ್ ರಿಟರ್ನ್ ಎಷ್ಟು ಬಂತು 23% ಅಂತ ನಾವು ಸಹ ಹೇಳ್ತೀವಿ. ಅದೇ ರೀತಿಯಾಗಿ ನಾವು IRR ಕಂಡುಹಿಡ್ಕೊಂಡವು. ಇಷ್ಟೇ IRR ಸಿಂಪಲ್ಲು. ಏನು IRR ತೊಗೊಂಡಿದ್ದು ನೀವು ಎಷ್ಟು ಕ್ಯಾಶ್ ಇನ್ಫ್ಲೋ ಆಗಿತ್ತು ಅದರ ರೆಫರೆನ್ಸ್ ಎಲ್ಲ ಸೆಲ್ ರೆಫರೆನ್ಸನ್ನು ತೊಗೊಂಡ್ರೆ ಏನಾಗುತ್ತೆ ನಮಗೇನಾಗಿರುತ್ತೆ ಇಂಟರ್ನಲ್ ರೇಟ್ ಆಫ್ ರಿಟರ್ನನ್ನು ಸಿಗ್ತೈತಿ. ನೆಕ್ಸ್ಟ್ ಏನಾಗಿರ್ತೈತಿ ಮಾಡಿಫೈ ದ ಇಂಟರ್ನಲ್ ರೇಟ್ ಆಫ್ ದ ರಿಟರ್ನ್. ನೀವು ಏನಾದರೂ ಇಂಟರ್ನಲ್ ರೇಟನ್ನು ಮಾಡಿಫೈ ಮಾಡಿದ್ರಿ ಅಥವಾ ಅದರಲ್ಲಿ ಏನಾದರೂ ರಿಸ್ಕನ್ನು ಅನಾಲಿಸಿಸ್ ಮಾಡಿದ್ರಿ ಯಾವ ರೀತಿಯಾಗಿ ಮಾಡಿಫೈ ಮಾಡ್ತೀರಿ ಓಕೆನಾ. ಇಲ್ಲೇನಾಗಿರ್ತೈತಿ ಮಾಡಿಫೈ ಇಂಟರ್ನಲ್ ರೇಟ್ ಆಫ್ ರಿಟರ್ನನ್ನು ಕ್ಯಾಲ್ಕುಲೇಷನ್ ಮಾಡೋಣ. ಫಸ್ಟ್ ಇಲ್ಲಿ ಈಜ್ಕಲ್ ಟು ಅನ್ನು ತೊಗೋತೀನಿ, ಫಾರ್ಮುಲಾ ಬರಿತೀನಿ IMIRR. ಓಕೆನಾ. MIRR ಏನಾಗ್ತೈತಿ ವ್ಯಾಲ್ಯೂಸ್ ಏನಾಗಿರ್ತೈತಿ ಆ ವ್ಯಾಲ್ಯೂಸ್ ಏನಾಗೈತಿ ಸೆಲ್ ರೆಫರೆನ್ಸ್ ಏನಾಗಿರ್ತೈತಿ ನಾವು ತೆಗೆದುಕೊಳ್ಬೇಕಾಗುತ್ತೆ. ಇಲ್ಲಿ ಎಷ್ಟೈತಿ ಇಲ್ಲಿ ಹಿಡ್ಕೊಂಡು ಏನಾಗಿತ್ತು ಸೆಲ್ ರೆಫರೆನ್ಸನ್ನು ತೊಗೋತೀವಿ. ವ್ಯಾಲ್ಯೂ ಎಷ್ಟೈತಿ ಕ್ಯಾಶ್ ಇನ್ಫ್ಲೋಸ್ ಬಗ್ಗೆ ನಾನು ತೆಗೆದುಕೊಳ್ತೀನಿ. ಆಮೇಲೆ ಆಗೈತಿ ಫೈನಾನ್ಷಿಯಲ್ ಇಂಟ್ರೆಸ್ಟ್ ಅಂದ್ರೆ ಒಂದೇ ಕಾಸ್ಟ್ ಆಫ್ ದ ಇಂಟ್ರೆಸ್ಟ್ ಎಷ್ಟಾಗೈತಿ 12% ಆಗೈತಿ. ಅದು ಫೈನಾನ್ಷಿಯಲ್ ಏನಾಗಿರ್ತೈತಿ ಇದು ಕಾಸ್ಟ್ ಆಫ್ ದ ಬಾರೋವಿಂಗ್ ಅಥವಾ ಕಾಸ್ಟ್ ಆಫ್ ದ ಕ್ಯಾಪಿಟಲ್ ಅಂದ್ರೆ ಏನಾಗಿತ್ತು ನಾವು ಏನಾದರೂ ಲೋನ್ ತೊಗೋದಾಗಿರ್ಬೋದು ಆ ಥರ ಇಂಟ್ರೆಸ್ಟ್ ರೇಟ್ ಆಗಿರ್ತೈತಿ 12% ಆಗೈತಿ ಫೈನಾನ್ಷಿಯಲ್ ರೇಟ್ ಅಂತಲೂ ಸಹ
ಫೈನಾನ್ಷಿಯಲ್ ರೇಟನ್ನು ತೊಗೊಂಡಿನಿ. ಅದೇ ರೀತಿಯಾಗಿ ಮತ್ತು ಇನ್ವೆಸ್ಟ್ಮೆಂಟ್ ರೇಟು ಸಹ ತೊಗೊಂಡೇನಾಗಿರ್ತೈತಿ. ಇನ್ವೆಸ್ಟ್ಮೆಂಟ್ ಸಹ ರೇಟು ತೊಗೊಂಡು ಇನ್ವೆಸ್ಟ್ಮೆಂಟ್ ರೇಟು ಸಹ ಇಲ್ಲಿ ಏನು ಮಾಡ್ತೀನಿ ತೊಗೊಂಡಿನಿ. ನೋಡ್ರಿ ಎಷ್ಟು ಸೆಲ್ ರೆಫರೆನ್ಸನ್ನು ತೊಗೊಂಡಿನಿ. ಆಮೇಲೆ ಏನಾಗಿತ್ತು ಫೈನಾನ್ಷಿಯಲ್ ರೇಟು ಮತ್ತು ಇನ್ವೆಸ್ಟ್ಮೆಂಟ್ ರೇಟು ಸಹ ಏನು ಮಾಡ್ತೀನಿ ತೊಗೊಂಡಿನಿ. ಸೊ ಇಲ್ಲಿ ಏನಾಗೈತಿ IMRR ಕಂಡುಹಿಡಬೇಕಾದ್ರೆ ಫಸ್ಟ್ ಏನಾಗೈತಿ ಸೆಲ್ ರೆಫರೆನ್ಸಲ್ಲಿ ಕ್ಯಾಶ್ ಎಷ್ಟು ಇನ್ಫ್ಲೋ ಆಗೈತೆ ಅಂದರೆ ಸೆಲ್ ರೆಫರೆನ್ಸನ್ನಾಗಿ ತೊಗೋತೀನಿ. ಆಮೇಲೆ ಏನಾಗೈತಿ ಫೈನಾನ್ಷಿಯಲ್ ರೇಟು 12% ಐತಿ. ಅದೇ ರೀತಿಯಾಗಿ ಇನ್ವೆಸ್ಟ್ಮೆಂಟ್ ರೇಟ್ ಎಷ್ಟಾಗೈತಿ ಇಷ್ಟಾಗೈತಿ. ಎಷ್ಟು 11-12 ಸೆಲ್ ರೆಫರೆನ್ಸನ್ನು ತೊಗೊಂಡು ಬ್ರಾಕೆಟನ್ನು ಕ್ಲೋಸ್ ಮಾಡ್ತೀನಿ. ಇಷ್ಟೇನಾಗೈತಿ 18.50% ಏನಾಗೈತಿ ನಾವು ಮಾಡಿಫಿಕೇಷನ್ ಮಾಡೋಣ ಏನಾಗೈತಿ ಇಷ್ಟು ಇಂಟರ್ನಲ್ ರೇಟ್ ಆಫ್ ರಿಟರ್ನ್ ಏನಾಗೈತಿ ಇನ್ಕ್ರೀಸ್ ಆಗೈತಿ ಹೆಚ್ಚಾಗೈತಿ ಅಂತಲೇ 18.50 ಅಂತಲೂ ಮಾಡಿಫಿಕೇಷನ್ ಮಾಡೋಣ ಆಗೈತಿ. ಇದೇನಾಗಿರ್ತೈತಿ IRR ಅಂತಲೂ ಸಹ ಕರೀತಾರೆ. ಇಷ್ಟೇನಾಗಿತ್ತು MIR ಅದು ಸೆಲ್ ರೆಫರೆನ್ಸನ್ನು ತೊಗೊಳ್ದು ಅದ್ರೊಳಗೆ ಫೈನಾನ್ಷಿಯಲ್ ರೇಟ್ ಎಷ್ಟೈತಿ ಇನ್ವೆಸ್ಟ್ಮೆಂಟ್ ರೇಟ್ ಎಷ್ಟನ್ನು ಎರಡನ್ನು ತೊಗೊಂಡ್ರೆ ಏನಾಗೈತಿ ನಮ್ಗೆ ಆಟೋಮೆಟಿಕ್ ಏನಾಗೈತಿ IMRR ಸಿಗ್ತೈತಿ. ನೆಕ್ಸ್ಟ್ ಏನಾಗೈತಿ XIRR ಎಷ್ಟು ಇದನ್ನು ಸ್ಪೆಸಿಫಿಕ್ ಆಗಿ ಏನಾಗೈತಿ ಡೇಟನ್ನು ಏನು ಮಾಡ್ತೈತಿ ಮಾಡೋದ್ರ ಮೂಲಕ ಏನಾಗೈತಿ ಕ್ಯಾಲ್ಕುಲೇಷನನ್ನು ಮಾಡ್ತೀವಿ. ಅದೇ ರೀತಿಯಾಗಿ ಇಲ್ಲಿ ಯಾವ ರೀತಿ ಕ್ಯಾಲ್ಕುಲೇಷನ್ ಮತ್ತು ಇಲ್ಲಿ ಏನಾಗೈತಿ ಸೆಲ್ ರೆಫರೆನ್ಸು ಮತ್ತು ಡೇಟನ್ನಾಗಿ ಇಟ್ಕೋಬೇಕಾಗುತ್ತೆ. ಇಲ್ಲಿ ನೋಡಿ ಇಲ್ಲಿ XIRR ಅನ್ನು ಕಂಡುಹಿಡಬೇಕು. ಅಲ್ಲೇನು ಮಾಡ್ತೇವೆ ನಾವು ಸೂತ್ರ ಈಜಿಕಲ್ ಟು XIRR ಅನ್ನು ತೊಗೊಂಡು ಅಲ್ಲೇನು ಮಾಡ್ತೀವಿ ಸೆಲ್ ರೆಫರೆನ್ಸನ್ನು ನಾವು ತೆಗೆದುಕೊಳ್ತೀವಿ. ಈ ಸೆಲ್ ರೆಫರೆನ್ಸ್ ಎಷ್ಟಾಗೈತಿ ಇಲ್ಲಿ ಹಿಡ್ಕೊಂಡು ನೀವು ಇನ್ನೊಂದು ಹೇಳ್ತೀನಿ ಸ್ಟಾರ್ಟಿಂಗ್ ಏನಾಗಿತ್ತು ಔಟ್ಸ್ಟ್ಯಾಂಡಿಂಗ್ ಬಂದು ನಾವು ಏನಾಗಿರ್ತಿತ್ತು ಕ್ಯಾಶನ್ನು ಫಸ್ಟ್ ಔಟ್ಫ್ಲೋ ಆಗಿರ್ತವೆ. ಯಾಕೆಂದರೆ ಇನ್ವೆಸ್ಟ್ಮೆಂಟನ್ನು ಮಾಡಿರ್ತವೆ. ಸೊ ಏನಾಗಿತ್ತು ಕ್ಯಾಶನ್ನು ಔಟ್ಫ್ಲೋ ಆಗಿರುತ್ತೆ. ಸೊ ಇಲ್ಲಿ ಏನಾಗಿತ್ತು ಕಂಪಲ್ಸರಿ ಮೈನಸ್ ಆಗಿತ್ತು. ಆಮೇಲೆ ನಮಗೆ ಎಷ್ಟು ವಾಪಸ್ ಇನ್ಫ್ಲೋ ಆಗುತ್ತೆ ಅನ್ನೋದನ್ನು ನಾವು ಕ್ಯಾಲ್ಕುಲೇಷನ್ ಮಾಡ್ತೀವಿ. ಇಲ್ಲಿ ಸೆಲ್ ರೆಫರೆನ್ಸ್ ಏನಾಗಿರ್ತೈತಿ ತೊಗೋತೀವಿ. ಸೆಲ್ ರೆಫರೆನ್ಸನ್ನು ತೊಗೊಂಡು ಆಮೇಲೆ ರೀತಿಯಾಗಿ ಸ್ಪೆಸಿಫಿಕ್ ಆದಂಥ ಡೇಟ್ ನೋಡಿ ಇಲ್ಲಿ ಡೇಟನ್ನು ಕೇಳಿದ್ರೆ ಸ್ಪೆಸಿಫಿಕನ್ನು ಸೆಲೆಕ್ಟ್ ಮಾಡಿದಂಥ ಡೇಟನ್ನು ತೊಗೋತೀನಿ. ಕೊಟ್ಟು ಏನು ಮಾಡ್ತೀನಿ ಕ್ಲೋಸ್ ಮಾಡ್ತೀನಿ. ಇಷ್ಟೇನಾಗೈತಿ ಇಷ್ಟೇನಾಗುತ್ತೈತೆ XIRR ಅನ್ನು ಕಂಡಿಡ್ತೀವಿ. ಇದನ್ನೆಷ್ಟು ವ್ಯಾಲ್ಯೂವನ್ನು ಬಂತು ಇದಕ್ಕೆ ಏನು ತೊಗೊಂಡಿದ್ದು ಇದು ಕ್ಯಾಶ್ ಫ್ಲೋ ರೆಫರೆನ್ಸು ಮತ್ತು ಡೇಟ್ ರೆಫರೆನ್ಸನ್ನು ಎರಡನ್ನು ತೊಗೊಂಡ್ರೆ ಏನು ಸಿಗುತ್ತೆ ನಮಗೆ XIRR ಅಂತ ಸಿಗುತ್ತೆ. ಇಷ್ಟನ್ನು ತೊಗೊಂಡಿದ್ದೆ. ಇದನ್ನು ಪರ್ಸೆಂಟೇಜಿಗೆ ಕನ್ವರ್ಟ್ ಮಾಡ್ಕೊಂಡ್ರೆ ಎಷ್ಟಾಗಿದೆ 38% ಏನಾಗುತ್ತೆ XIRR ಅಂತಲೂ ಸಹ ಇರ್ತದೆ. ಇಷ್ಟೇನಾಗಿರ್ತೈತಿ IRRಗೆ ಸಂಬಂಧಪಟ್ಟಂತೆ ಇಂಟರ್ನಲ್ ರೇಟ್ ಆಫ್ ದ ರಿಟರ್ನ್ ಅಂದರೆ ಮಾಡಿಫಿಕೇಷನ್ ಆಫ್ ದ ಇಂಟರ್ನಲ್ ರೇಟ್ ಆಫ್ ದ ರಿಟರ್ನ್ ಏನಾಗಿರ್ತೈತಿ ಇಷ್ಟು ಸಿಗುತ್ತೆ. ನೆಕ್ಸ್ಟು ಇದು ಲಾಸ್ಟ್ ಒಂದು ಫಂಕ್ಷನ್ ಹೋಗಿರ್ತೈತಿ. ಅದೇ ರೀತಿಯಾಗಿ ಡಿಪ್ರಿಸಿಯೇಷನ್ ಫಂಕ್ಷನ್ ಹೆಂಗತ್ತನೋ ಸಹ ಕರೀತಾರೆ. ಯಾವ ರೀತಿ ಏನಾಗಿರ್ತೈತಿ ಯಾವ ರೀತಿ ಕ್ಯಾಲ್ಕುಲೇಷನ್ ಮಾಡಬೇಕು ಓಕೆ. ಇಲ್ಲಿ ಏನಾಗಿರ್ತೈತಿ ಡಿಪ್ರಿಸಿಯೇಷನನ್ನು ಕಂಡುಹಿಡಬೇಕಂದ್ರೆ ಅಸೆಟ್ ಯಾವುದಾಗೈತಿ ದ ಮಷಿನರಿ ಏನಾಗಿರ್ತೈತಿ ಅಸೆಟನ್ನು ಆಗೈತಿ. ಅದೇ ರೀತಿ ಪರ್ಚೇಸ್ ವ್ಯಾಲ್ಯೂ ಎಷ್ಟೈತಿ 5 lakh ರೂಪಾಯಿ ಪರ್ಚೇಸ್ ವ್ಯಾಲ್ಯೂ ಕೊಟ್ಟಿರೋದು. ಲೈಫ್ ಆಫ್ ಅದರದ್ದು ಪೀರಿಯಡ್ ಎಷ್ಟಾಗೈತಿ 5 years ಆಗೈತಿ. ಇದು ಸಾಲ್ವೆನ್ಸಿ ಅದು ಸ್ಕ್ರಾಪ್ ಎಷ್ಟು ಅದರದ್ದು ಇದರಿಂದ ಬಂದೈತಿ ಅಂದ್ರೆ 50,000 ಇಷ್ಟನ್ನು ಬಂದೈತಿ. ಅದೇ ರೀತಿ ಏನಾಗಿ ಇಲ್ಲಿ ಡಿಪ್ರಿಸಿಯೇಷನ್ ವ್ಯಾಲ್ಯೂನ ಕ್ಯಾಲ್ಕುಲೇಷನ್ ಮಾಡಬೇಕು. ಇದು ಫಸ್ಟ್ ಒನ್ ಏನು ಮಾಡ್ಬೇಕು ನೀವು ಅದರದ್ದು ಫಸ್ಟ್ ಇಯರನ್ನು ಕ್ಯಾಲ್ಕುಲೇಷನ್ ಮಾಡಬೇಕು. ಅದಕ್ಕೆ ಏನು ಮಾಡ್ತಿದ್ರಿ ನೀವು ಈಜ್ಕಲ್ ಟು DB ತೊಗೊಂಡು ಅದು ಕಾಸ್ಟ್ ಎಷ್ಟೈತಿ ಅದರದ್ದು ಮಷಿನರಿ ಕಾಸ್ಟು 5 lakh. ಸಾಲ್ವೆನ್ಸಿ ಎಷ್ಟೈತಿ 50,000. ಅದೇ ರೀತಿ ಲೈಫ್ ಆಫ್ ದ ಎಷ್ಟಾಗೈತಿ ಇಯರ್ ಎಷ್ಟೈತಿ ಮತ್ತು ಅದೇ ರೀತಿ ಆಗೈತಿ ಪೀರಿಯಡ್ ಎಷ್ಟಾಗೈತಿ
ಓಕೆ, ನಾವು ಡಿಪ್ರಿಷನ್ ಯಾವ ರೀತಿಯನ್ನು ಕಂಡುಹಿಡಬೇಕಾದ್ರೆ ನಮ್ಮ ಮೆಷಿನರಿ ಎಷ್ಟೈತಿ, ನಮ್ಮ ಮೆಷಿನರಿ ತೊಗೊಂಡಿದ್ದು ಅದ್ರ ಕಾಸ್ಟು 20,000 ಮತ್ತು ಸಾಲ್ವೆನ್ಸಿ 2,000. ದ ಲೈಫ್ ಆಫ್ ಎಷ್ಟಾಗೈತಿ ಇಯರ್ ಎಷ್ಟೈತಿ. ಇದು ಫಾರ್ಮುಲಾನ ಯೂಸ್ ಮಾಡೋಣ. ಈಜ್ಕಲ್ ಟು ಡಿ ಬಿ ಫಂಕ್ಷನನ್ನು ಅಪ್ಲೈ ಮಾಡಿ ಅದಕ್ಕೆ ಏನಾಗೈತಿ ಕಾಸ್ಟ್, ಇದರಿಂದ ಕಾಸ್ಟ್ ಎಷ್ಟು 20,000. ನೆಕ್ಸ್ಟ್ ಏನಾಗೈತಿ ದ ಸಾಲ್ವೆನ್ಸಿ ಎಷ್ಟಾಗೈತಿ 2,000 ತಗೋತೇನೆ. ಆಮೇಲೆ ಏನಾಗೈತಿ ಲೈಫ್ ಎಷ್ಟೈತೆ ಅದ್ರದ್ದು 5 years ಐತಿ, ಲೈಫನ್ನು ತೊಗೋತೀನಿ. ಅದೇ ರೀತಿಯಾಗಿ ಫ್ರೀ ಡೇ ಎಷ್ಟೈತಿಲಿ, ಫ್ರೀ ಡೇ ಎಷ್ಟೈತಿಲಿ 1. ಇದನ್ನು ತೊಗೊಂಡು ಏನು ಮಾಡ್ತೀನಿ ನಾನು ಕ್ಲೋಸ್ ಮಾಡ್ತೀನಿ. ಈ ರೀತಿ ಏನಾಗುತ್ತೆ ಇಷ್ಟೇನಾಗೈತಿ ಇದ್ರದ್ದು ಅಮೌಂಟನ್ನು ಬರೀತಾನೆ. ಆಮೇಲೆ ರುಪೀಸ್ಗೆ ಕನ್ವರ್ಟ್ ಮಾಡ್ಕೋತೀನಿ. ಅದೇ ರೀತಿಯಾಗಿ ಓಕೆನಾ, ಇದು ಎಷ್ಟೈತಿ ರುಪೀಸ್ಗೆ ಐತೆ. ಅದೇ ರೀತಿ ನಾನು 5 yearsಗೂ ಸಹ ಕ್ಯಾಲ್ಕುಲೇಷನ್ ಮಾಡಿದ್ರೆ ನಾ ಇಲ್ಲೇನಾಗಿರ್ತೈತಿ ಸೇಮ್ ಇದೇನಾಗಿರ್ತೈತಿ, ಇದರಲ್ಲಿ ಏನು ಚೇಂಜ್ ಆಗಲ್ಲ. ಅದಕ್ಕಲ್ಲೇ ನಾನು ಡಾಲರನ್ನು ಕೊಡ್ತೀನಿ. ಅದೇ ರೀತಿಯಾಗಿ ಸೆಲ್ಲು ಸಹ ಏನು ಚೇಂಜ್ ಆಗಲ್ಲ, ಅಲ್ಲಿ ಸಹ ಡಾಲರ್ ಕೊಡ್ತೀನಿ. ಇಲ್ಲಿ ಸಹ ಏನು ಚೇಂಜ್ ಆಗಲ್ಲ. ಅಂದರೆ ನಮ್ಮ ಸೇಮ್ 5 ವರ್ಷ ಸೇಮ್ ಕ್ಯಾಲ್ಕುಲೇಷನ್ ಮಾಡೋದಾಗಲ್ಲ. ಸೊ ಅದಕ್ಕೋಸ್ಕರ ಇಲ್ಲಿ ಅದೇ ರೀತಿಯಾಗಿ ಇದ್ದ ಲೈಫಲ್ಲಿ ಸಹ ಏನು ಚೇಂಜ್ ಆಗಲ್ಲ. ಇಲ್ಲಿ ಮಾತ್ರ ಏನಾಗುತ್ತೆ ಚೇಂಜ್ ಆಗುತ್ತೆ. ಇದನ್ನು ಕೊಟ್ಟರೆ ನಮ್ದು ಏನಾಗೈತಿ 5 ವರ್ಷದ್ದು ಟೋಟಲಾಗಿ ಗೊತ್ತಾಗುತ್ತೆ. ಇದೇನಾಗೈತಿ ಇದರಲ್ಲಿ ನಾವು ಏನು ಮಾಡ್ಬೋದು, ಆ್ಯಡ್ ಏನಾಗೈತಿ 2,000 ಕೂಡಿಸಿದ್ರೆ ಟೋಟಲಾಗಿ ಎಷ್ಟಾಗುತ್ತೆ ನಾವು ಈಕ್ವಲ್ ಟು ಸಮ್ ಟೋಟಲಾಗಿ ಏನು ಮಾಡ್ತಾರೆ ಇಷ್ಟು, ಟೋಟಲಾಗಿ ಡಿಪ್ರಿಷಿಯೇಷನ್ ಇಷ್ಟಾಗುತ್ತೆ. ಅದೇ ರೀತಿಯಾಗಿ ಇದನ್ನು ಸ್ಟೇಟ್ ಲೈನ್ ಮೆಥಡಲ್ಲಿ ನಾವು ಡಿಪ್ರಿಷಿಯೇಷನನ್ನು ಕ್ಯಾಲ್ಕುಲೇಷನ್ ಮಾಡಿದ್ರೆ ಯಾವ ರೀತಿ ಆಗುತ್ತೆ, ಈಕ್ವಲ್ ಟು ಸ್ಟೇಟ್ ಲೈನ್ ಮೆಥಡ್. ಅದಕ್ಕೇನೈತಿ ಕಾಸ್ಟ್ ಎಷ್ಟಾಗೈತಿ 2,000. ಅದೇ ರೀತಿಯಾಗಿ ಇಲ್ಲಿ ಸಾಲ್ವೆನ್ಸಿ ಎಷ್ಟಾಗೈತಿ 2,000, ಇದು 20,000, 2,000. ಲೈಫ್ ಎಷ್ಟಾಗೈತಿ 5 years. ಇದು ಕ್ಲೋಸ್ ಮಾಡಿದ್ರೆ ಏನಾಗುತ್ತೆ ಸೊ ಇದನ್ನು ನೆನಪಾರೇನಲ್ಲ ಸೆಲ್ಲ ರೆಫರೆನ್ಸ್ ತಗೊಂಡು